ಆದಮೇಲೆ 2 ರಾಶಿ ಸ್ವಂತ ರಾಶಿ ಗುರುದು, 2 ರಾಶಿಗಳಲ್ಲಿ ಒಂದು ರಾಶಿಯಾಗಿರ್ತಕ್ಕಂಥ ಮೀನರಾಶಿ ಗುರುದು. 12 ವರ್ಷಗಳಾದ ನಂತರ ಗುರು ತನ್ನ ಕಕ್ಷೆ ಅಥವಾ ಪಥದಲ್ಲಿ ಸೂರ್ಯನ ಸುತ್ತಕ್ಕೆ 12 ವರ್ಷ ಬೇಕು, ಒಂದು ಪಾಯಿಂಟ್ ಇಂದ ಅದೇ ಪಾಯಿಂಟ್ ವಾಪಸ್ ಬರಕ್ಕೆ. ಸೊ ಮೀನ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. ಹಾಗೆ 2023 ಏಪ್ರಿಲ್ 22ನೇ ತಾರೀಕುವರೆಗೂ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು. ಮಧ್ಯಭಾಗದಲ್ಲಿ ಅಂದ್ರೆ ಒಂದು ಜುಲೈ 29ನೇ ತಾರೀಕಿಂದ ಹಿಡಿದು 24 ನವೆಂಬರ್ ಅಲ್ಲಿ ವಕ್ರಿ ಆಗ್ತಕ್ಕಂಥದ್ದು, ರೆಟ್ರೋಗ್ರೇಡ್. ಈ ಒಂದು ಪೀರಿಯಡ್ ಸ್ವಲ್ಪ ಬಹಳ ಡೇಂಜರಸ್ ಪೀರಿಯಡ್. ರಾಜಕೀಯದಲ್ಲಿ ಮತ್ತೆ ನ್ಯಾಚುರಲ್ ಕೆಲಾಮಿಟೀಸ್ ಅಲ್ಲಿ ಎಲ್ಲವೂ ಕೂಡ ಡೇಂಜರ್ ಪೀರಿಯಡ್. ರೆಟ್ರೋಗ್ರೇಡ್ ಆಗಬಾರ್ದು. ದಿ ಬಿಗ್ಗೆಸ್ಟ್ ಪ್ಲಾನೆಟ್ಸ್ ವಾಟರ್ ರೆಟ್ರೋಗ್ರೇಡ್ ಆಗಬಾರ್ದು. ಸೊ 29 ಜುಲೈಯಿಂದ 24 ನವೆಂಬರ್ ಕ್ಯಾಟಾಸ್ಟ್ರೋಫ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ದೇಶ ಮತ್ತೆ ರಾಜ್ಯಗಳಲ್ಲಿ ಸ್ವಲ್ಪ ಅತಿವೃಷ್ಟಿ, ಅನಾವೃಷ್ಟಿ, ರಾಜಕೀಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು. ನಾವು ಲಗ್ನ ತಗೊಂಡಾಗ 10ನೇ ಮನೆ ಬರುತ್ತೆ ಗುರು. ಧರ್ಮ ಯುದ್ಧ ಆಲ್ರೆಡಿ ನಡೀತಾ ಇದೆ, ಸ್ವಲ್ಪ ತಣ್ಣಗಾಗಿರುತ್ತೆ, ಮತ್ತೆ ಎದೊಳುತ್ತೆ, ಖಂಡಿತ ಮತ್ತೆ ಎದೊಳುತ್ತೆ ಸ್ವಲ್ಪ ದಿನಗಳ ನಂತರ. ಇರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ ತನ್ನದೇ ಆದಂತ ಒಂದು ಚಾಪ್ ಅನ್ನು ಮೂಡುತ್ತೆ. ಹಾಗೆ ಅದರಲ್ಲಿ ಅನೇಕ ಜೀವರಾಶಿಗಳಲ್ಲಿ ಬಹಳ ಬುದ್ಧಿವಂತ ರಾಶಿಯಾಗಿರ್ತಕ್ಕಂಥ ಮನುಷ್ಯ ಹೇಗೆ ಈ ಗುರುವಿನ ಒಂದು ವಿಚಾರದಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ. ಮೊಟ್ಟ ಮೊದಲಿಗೆ ಮೇಷ ಲಗ್ನದವ್ರಿಗೆ ನೋಡೋಣ. ಮೇಷ ಲಗ್ನ. ಈ ಮೇಷ ಲಗ್ನದವ್ರಿಗೆ ಗುರು 12ನೇ ಮನೇಲಿರ್ತಾನೆ, ವ್ಯಯಭಾವದಲ್ಲಿ. ಅನೇಕ ಜನರಿಗೆ ಆಧ್ಯಾತ್ಮಿಕ ಚಿಂತನೆ ಬರುತ್ತೆ. ಯಾಕಂದ್ರೆ 12ನೇ ಭಾವ ಗುರುವಿನ ತತ್ವ ತಗೊಂಡಾಗ ಆಧ್ಯಾತ್ಮಿಕ ಚಿಂತನೆ ಇರುತ್ತೆ. ಆಧ್ಯಾತ್ಮಿಕ ಕಡೆ ಹೋಗೋಣ ಅನ್ಸುತ್ತೆ, ಯಾವುದು ಬೇಡ ಅನ್ಸುತ್ತೆ, ಒಂದು ರೀತಿ ಡಿಟ್ಯಾಚ್ಮೆಂಟ್ ಅಂತ ಕರೀಬಹುದು. ವಿದ್ಯಾರ್ಥಿ ವರ್ಗದವರಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ಕೊಂಡಿರೋರಿಗೆ, ಮೇಷ ಲಗ್ನದವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗ ತೋರಿಸುತ್ತೆ. ಮತ್ತೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯಸಿದ್ಧಿ ಖಂಡಿತ ಆಗುತ್ತೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಬೇರೆಡೆ ಹೋಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಮೇಯ ಕಂಡು ಬರ್ತಾ ಇದೆ. ಹಣಕಾಸಿನಲ್ಲಿ ಅತಿ ಹೆಚ್ಚು ನಷ್ಟ ಹೊಂದುತ್ತಾರೆ. 12ನೇ ಮನೆ ವ್ಯಯಭಾವ ಆಗಿರ್ತಕ್ಕಂಥದ್ದು. ಅಥವಾ ಧರ್ಮ ಕಾರ್ಯಗಳಿಗೆ ಹೆಚ್ಚು ಹಣವನ್ನು ವ್ಯಯ ಮಾಡ್ತಾರೆ, 9ನೇ ಅಧಿಪತಿ ಆಗಿರ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ, ಯಾವುದೇ ರೀತಿ ನಷ್ಟವಿಲ್ಲ. ಹೊಸ ಸಂಬಂಧ ಬಂದು ಮದುವೆ ಆಗ್ತಕ್ಕಂಥದ್ದು. ಯಾಕಂದ್ರೆ ಹಿರಿಯರಿಂದ ಮನ್ನಣೆ ಪಡೆದು ಮದುವೆ ಆಗ್ತಕ್ಕಂಥದ್ದು 9ನೇ ಮನೆ ತೋರಿಸ್ತಾ ಇದೆ. 12ನೇ ಮನೆ ಮದುವೆಗೆ ಸಪರೇಷನ್ ತೋರಿಸಿದ್ರು. ಸೌಮ್ಯ ಗ್ರಹ ಮತ್ತೆ ಬೆನಿಫಿಕ್ ಪ್ಲಾನೆಟ್ ಅಂತ ಕರೆದಾಗ ಖಂಡಿತ ಉಳಿತಾಯ ಆಗುತ್ತೆ ಮೇಷ ಲಗ್ನದವರಿಗೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. 12 ಹಾಸ್ಪಿಟಲ್ ಅಂತ ತೋರಿಸೋದು ಕೂಡ ಗುರು ಈ ಆರೋಗ್ಯಕ್ಕೆ ಕಾರಕ ಗ್ರಹ ಅಂತ ಕರಿತೀವಿ. ಗುರು ಇಸ್ ದಿ ಸಿಗ್ನಿಫಿಕೇಟರ್ ಆಫ್ ದಿ ಹೆಲ್ತ್. ಸೊ ಅವ್ನು 12ನೇ ಮೇಲೆ ಕುತ್ಕೊಂಡ್ರು ಕೂಡ ಹಿ ಪ್ರಮೋಟ್ಸ್ ಗುಡ್ ಹೆಲ್ತ್. ಯಾಕಂದ್ರೆ ಪ್ರೊವೈಡೆಡ್ ಅವನು ಸ್ವಂತ ಮನೇಲಿ ಇರೋದ್ರಿಂದ ಅದನ್ನ ಹಾಳು ಮಾಡೋದಿಲ್ಲ. ಈ ಪಾಯಿಂಟ್ ನಾವು ಕನ್ಸಿಡರ್ ಮಾಡಬೇಕು. ವಿ ಹ್ಯಾವ್ ಟು ಟೇಕ್ ಎಂತ ಕಾರಕತ್ವ, ಓನ್ ಪೊಸಿಷನ್, 12th ಹೌಸ್ ಎಲ್ಲವೂ ನೋಡ್ಬೇಕು. ಎಲ್ಲವೂ ನೋಡಿದಾಗ ನಮಗೆ ಸಂಕ್ಷಿಪ್ತ ಬರುತ್ತೆ. ಜಸ್ಟ್ ಬೈ 12ನೇ ಮೇಲೆ ಕುತ್ಕೊಂಡಿದ ತಕ್ಷಣ ಕಾಯಿಲೆ ಬರುತ್ತೆ, ಅದು ಬರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಹಣ ಖರ್ಚಾಗೋದು ಕೂಡ ಒಳ್ಳೇದಕ್ಕೆ ಖರ್ಚಾಗುತ್ತೆ. ಗುರು ಇಸ್ ಎ ವೆರಿ ಬೆನಿಫಿಕ್ ಪ್ಲಾನೆಟ್ ಅಂಡ್ ಬೆನೋವೆಲೆಂಟ್ ಪ್ಲಾನೆಟ್ ಅಂತ ಕರೀತಾರೆ. ಸೊ ಒಳಿತೇ ಆಗುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ. ಒಟ್ಟಿನಲ್ಲಿ ದೇವರ ಕಾರ್ಯ ಮತ್ತೆ ತೀರ್ಥಯಾತ್ರೆ, ಪ್ರವಾಸ ಎಲ್ಲವನ್ನೂ ಮಾಡ್ತಕ್ಕಂಥ ಒಂದು ಯೋಗ ಬಂದಿರತಕ್ಕಂಥದ್ದು. ದಶಾಭುಕ್ತಿ ಅಂತರ್ಭುಕ್ತಿಲಿ ಗುರು ಇರ್ತಕ್ಕಂಥದ್ದು. ಯಾಕಂದ್ರೆ ಇದು 1 ವರ್ಷ ಇರುತ್ತೆ. ಸೊ 1 ವರ್ಷ ಇರ್ತಕ್ಕಂಥದ್ದು ಹೆಚ್ಚಿನ 2 ವರ್ಷ ಇರ್ತಕ್ಕಂಥ ಶನಿ, 20 ತಿಂಗಳು ಇರ್ತಕ್ಕಂಥ ರಾಹುಕೇತುಗಳನ್ನ ನಾವು 3ರಲ್ಲೂ ಕೂಡ ಕನ್ಸಿಡರ್ ಮಾಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಅಂತರ್ಭುಕ್ತಿಲಿ ಮಾತ್ರ ಕನ್ಸಿಡರ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ವೃಷಭ ಲಗ್ನ. ಪಿತ್ರಾರ್ಜಿತ ಆಸ್ತಿ ಏನಾದ್ರು ಇದ್ರೆ ಈ ವರ್ಷ ನಿಮಗೆ ಲಾಟ್ರಿ. ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ, ಜಮೀನು ಖರೀದಿಯಿಂದ ಲಾಭ ಆಗುತ್ತೆ. ಅಗ್ರಿಕಲ್ಚರ್ ಏನಾದ್ರು ಕೈ ಹಾಕಿದ್ರೆ ಖಂಡಿತ ಲಾಭವನ್ನು ತೋರಿಸುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಲಿ ಗುರುನು ಬಂದಿದ್ದಲ್ಲಿ ಡೆಫಿನೆಟ್ಲಿ ಇದು ಆಡ್ ಆನ್ ಆಗುತ್ತೆ, ಮಾಡಿಸ್ಕೊಡಿಸುತ್ತೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ, ಅತ್ಯುತ್ತಮವಾಗಿರ್ತಕ್ಕಂಥ ಫಲ ವಿದ್ಯಾಭ್ಯಾಸದಲ್ಲಿ. ರಿಸರ್ಚ್ ಸೈಡ್ ಹೋಗ್ಬೇಕು ಅಂತಂದ್ರೆ ಖಂಡಿತ ಗುರು ಹೆಲ್ಪ್ ಮಾಡ್ತಾನೆ. ಮೆಡಿಕಲ್ ಸೈಡ್ ಹೋಗ್ಬೇಕು ಅಂದ್ರೆ ಗುರು ಹೆಲ್ಪ್ ಮಾಡ್ತಾನೆ. ಇಂಜಿನಿಯರಿಂಗ್ ಸೈಡ್ ಹೋಗ್ಬೇಕು ಅಂದ್ರೆ ಗುರು ಹೆಲ್ಪ್ ಮಾಡ್ತಾನೆ. ಎಜುಕೇಶನ್ ಅಲ್ಲಿ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಡೀಪ್ ಸ್ಟಡಿಗೆ ಮತ್ತೆ ಕೂತಿರ್ತಕ್ಕಂಥ ಸ್ಥಾನ ಬಲಿಯುತವಾಗಿರ್ತಕ್ಕಂಥದ್ದು. ಸ್ವಂತ ಮನೆ, ಲಾಭದ ಮನೇಲಿ ಕೂತ್ಕೊಂಡಿರೋದ್ರಿಂದ 8ನೇ ಮನೆ ವಿಚಾರವೆಲ್ಲವೂ ಕೂಡ ಆಗುತ್ತೆ. ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿ ಆಗುತ್ತೆ. ಓದ್ತಕ್ಕಂಥದ್ದು, ಆಧ್ಯಾತ್ಮಿಕ ಬಗ್ಗೆ ಓದ್ತಕ್ಕಂಥದ್ದು, ಜ್ಯೋತಿಷ್ಯ ಕಲಿತಕ್ಕಂಥದ್ದು, ವೇದಗಳು ಕಲಿತಕ್ಕಂಥದ್ದು,
ಆಗಮಶಾಸ್ತ್ರ ಕಲಿತಕ್ಕಂಥದ್ದು, ಮಂತ್ರ ಪಠನೆ ಮಾಡ್ತಕ್ಕಂಥದ್ದು, ಪರಿಪೂರ್ಣವಾಗಿ ಬರ್ತಕ್ಕಂಥದ್ದು ಈ ಒಂದು ಗುರುವಿನ ಪ್ರವೇಶ ಆಗ್ತಕ್ಕಂಥದ್ದು. ರೆಟ್ರೋಗ್ರೇಡ್ ಆದಾಗ ಸ್ವಲ್ಪ ಆ ಟೈಮಲ್ಲಿ ಹಿನ್ನಡೆ ಆಗುತ್ತೆ ಅಷ್ಟೇ. ರೆಟ್ರೋಗ್ರೇಡ್ ಆದಾಗ ಏನಾಗುತ್ತೆ, ನಾ ಹೇಳಿರ್ತಕ್ಕಂಥದ್ದೆಲ್ಲ ಸ್ವಲ್ಪ ಸ್ಲೋ ಡೌನ್ ಅಂತ ಹೇಳ್ತೀವಿ. ನಾವು ಫಾಸ್ಟ್ ಹೋಗ್ತಾ ಇರ್ತೀವಿ. ಜುಲೈ 29 ನಾನು ಹೇಳಿದ್ದೆಲ್ಲ ದಶಾಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಅದಕ್ಕೆ ಎರಡಕ್ಕೂ ಮ್ಯಾಚ್ ಆದಾಗ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಜುಲೈ 29ರಿಂದ ನವೆಂಬರ್ 24 ಸ್ಲೋ ಡೌನ್ ಆಗ್ಬಿಡುತ್ತೆ. ಎವ್ರಿಥಿಂಗ್ ವಿಲ್ ಸ್ಲೋ ಡೌನ್. ದಶಾಭುಕ್ತಿಲಿ ಗುರು ಇರೋರ್ಗೆ ಮಾತ್ರ ಆಗುತ್ತೆ ಈ ಒಂದು ಟ್ರಾನ್ಸಿಟ್. ಸ್ವಲ್ಪ 20% ಸ್ಲೋ ಡೌನ್, 100% ಆಗಕ್ಕೆ ಸಾಧ್ಯ ಇಲ್ಲ. ಗೋಚಾರ ವಿಲ್ ನಾಟ್ ಡ್ರೈವ್ ಎವ್ರಿಥಿಂಗ್. ಗೋಚಾರ ಈಸ್ ಓನ್ಲಿ ಎ 20% ಎಫೆಕ್ಟ್. ಯಾಕಂದ್ರೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಏನಿದೆಯೋ ಅದಿರುತ್ತೆ. ಈ 20% ಬೋನಸ್ ಇದ್ದಂಗೆ. ಚೆನ್ನಾಗಿದೆ ಇದಕ್ಕೆ ಬೋನಸ್ ಆಗುತ್ತೆ, ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತಂದ್ರೆ ಮೈನಸ್ ಆಗುತ್ತೆ 20%. ಇಟ್ ಈಸ್ ಪ್ಲಸ್ 20% ಆರ್ ಮೈನಸ್ 20%, ಎರಡರಲ್ಲಿ ಒಂದು ತಗೊಳ್ಬೇಕು ಯಾವ ತರ ಆಗುತ್ತೆ ಅಂತ. ಸೊ ಅಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇದೆ, ಒಂದು 20% ಲಾಭ ಅಷ್ಟೇ, ಇನ್ನೇನು ಇಲ್ಲ. 20% ಲಾಭ. ಅಲ್ಲಿ ಪ್ಲಸ್ ಇದ್ದು ಇಲ್ಲಿ ಪ್ಲಸ್ ಇದ್ರೆ 20% ಲಾಭ. ಅಲ್ಲಿ ಮೈನಸ್ ಇದ್ದು ಇಲ್ಲಿ ಪ್ಲಸ್ ಇದ್ರೆ ಅದು 20% ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಅದು ಅಷ್ಟು ಎಫೆಕ್ಟ್ ಗೊತ್ತಾಗಲ್ಲ. ಇಲ್ಲೂ ಮೈನಸ್ ಅಲ್ಲೂ ಮೈನಸ್ ಅಂದ್ರೆ ಕಂಪ್ಲೀಟ್ಲಿ ಮೈನಸ್ ಆಗ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧ ಬೆಳೆಯುತ್ತೆ, ಬಹಳ ಖುಷಿಯಾಗಿರ್ತಾರೆ ದಂಪತಿಗಳು, ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗ್ತಾರೆ, ಉತ್ತಮವಾಗಿರ್ತಕ್ಕಂಥದ್ದು. ಕೆಲಸದಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಕಡೆ ಸ್ವಲ್ಪ ಸಮಸ್ಯೆ ಇದ್ರೂ ಕೂಡ ಅದು ಸಮಸ್ಯೆಯಿಂದ ಪಾರಾಗ್ತಕ್ಕಂಥ ಒಂದು ಸಾಧ್ಯತೆನೆ ಹೆಚ್ಚಾಗುತ್ತೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದ್ರೂ ಕೂಡ ಲಾಭಾಂಶದಲ್ಲಿ ಕಮ್ಮಿ ಆಗುತ್ತೆ ಒಂಚೂರು, ಆದ್ರೆ ನಷ್ಟವಂತೂ ಆಗೋದಿಲ್ಲ ಅಂತ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ, ಏನು ಟೆನ್ಷನ್ ಮಾಡ್ಕೊಳ್ಳಂಗಿಲ್ಲ. ಓಕೆ, ಇಷ್ಟು ವೃಷಭ ಲಗ್ನ. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹೆಸರು ಕೀರ್ತಿ ಪ್ರತಿಷ್ಠೆ ತರ್ತಕ್ಕಂಥದ್ದು, ಒಳ್ಳೆ ಮಾರ್ಕ್ಸ್ ತಗೊಂಡ್ಬರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದ್ರೆ ಎರಡು ಮನೆಗಳು ಕೂಡ ಗುರುವಿನ ಮನೆನೇ ಆಗಿದೆ. ಸಪ್ತಮಾಧಿಪತಿ ಮತ್ತೆ ದಶಮಾಧಿಪತಿ. ಸಪ್ತಮ ಸಹಪಾಠಿಗಳನ್ನ ತೋರಿಸುತ್ತೆ, ಟೀಚರ್ನ ತೋರಿಸುತ್ತೆ. ಗುರು ಇಟ್ ಸೆಲ್ಫ್ ಇಸ್ ಎ ಟೀಚರ್. ಹೊಸ ಗುರು ಸಿಗ್ತಾರೆ ಅಥವಾ ಇರೋ ಗುರುನೇ ಸ್ವಲ್ಪ ನಿಮ್ ಕಡೆ ಹೆಚ್ಚಿನ ಒಂದು ಆಸಕ್ತಿ ಹೊಂದ್ತಾರೆ. ಒಂದು ಬದಲಾವಣೆಯ ಸಮಯ ಮಿಥುನ ಲಗ್ನದವರೆಗೂ ಎಜುಕೇಶನ್ ಅಲ್ಲಿ ಒಂದು ಬದಲಾವಣೆಯ ಸಮಯ ಕಂಡು ಬರ್ತಾ ಇದೆ. ಒಂದು ಓದೋದ್ರಲ್ಲಿ ಒಂದು ಹೊಸ ಆವಿಷ್ಕಾರ ತಗೊಂಡ್ಬರ್ತಾರೆ, ಸಪೋರ್ಟ್ ಸಿಗುತ್ತೆ, ಅದರಿಂದ ಹೆಸರು ಬರುತ್ತೆ ಅಂತ ಹೇಳಿ ಖಂಡಿತ ಇಲ್ಲಿ ಹೇಳ್ಬೋದು. ಹಾಗೆ ಈ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹಿರಿಯರಿಂದ ಆಶೀರ್ವಾದ, ಬಾಸ್ ಇಂದ ನಿಮಗೆ ಹೆಚ್ಚಿನ ಆಶೀರ್ವಾದ. ಬಾಸ್ ನಿಮ್ಗೆ ಹೆಚ್ಚು ಸಪೋರ್ಟ್. ಎಂತ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮನ್ನ ಉಳಿಸ್ಕೊಳ್ತಾರೆ. ಏನಾದ್ರು ಒಂದು ಕ್ರೈಸಿಸ್ ಬಂದಿದ್ದಲ್ಲಿ, ಕೆಲಸದಲ್ಲಿ ಕ್ರೈಸಿಸ್ ಬಂದಿದ್ದಲ್ಲಿ ಅವರು ನಿಮಗೆ ಕಾಪಾಡ್ತಕ್ಕಂತ ಒಂದು ಕಾಂಬಿನೇಷನ್ ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. 10ನೇ ಮನೆ ಮೀನ, ವೃತ್ತಿ ಸ್ಥಾನ, ಸ್ವಂತ ಮನೆ ಇರ್ತಕ್ಕಂಥದ್ದು ಗುರು ಅಲ್ಲೇ ಇದ್ರೆ ಅದನ್ನ ಕೆಲ್ಸಲ್ಲ. ಎಲ್ಲಿರ್ತಾನೋ ಪರಾಶರದಲ್ಲಿ ಹಾಳು ಮಾಡ್ತಾನೆ, ಎಲ್ಲಿ ನೋಡ್ತಾನೆ ಉದ್ಧಾರ ಮಾಡ್ತಾನೆ ಅಂತ ಒಂದು ಕಾನ್ಸೆಪ್ಟ್ ಇದೆ ಪರಾಶರದಲ್ಲಿ. ಪರಾಶರ ಕೊಟ್ಟಿಲ್ಲ, ಮಾಂತ್ರೇಶ್ವರ ಅನ್ನೋ ಒಬ್ಬ ಅಸ್ಟ್ರಾಲಜರ್ ಕೊಟ್ಟಿರ್ತಕ್ಕಂಥದ್ದು, ಮಾಂತ್ರೇಶ್ವರ ಅಂತ. ಅದು ಮತ್ತೆ ಉತ್ತರ ಕಾಲಾಮೃತದಲ್ಲೂ ಸ್ವಲ್ಪ ಕೊಟ್ಟಿದ್ದಾರೆ. ಈ ಎರಡೂ ಗ್ರಂಥಗಳು ನಾನು ಅವಲೋಕನೆ ಮಾಡಿದಾಗ ಬಂದಿರತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಒಂದು 10ನೇ ಮನೆ ಗುರುವಿನ ಸ್ಥಾನ ಇರೋದ್ರಿಂದ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಮಿಥುನ ಲಗ್ನದವರಿಗೆ ಪ್ರಮೋಷನ್, ಹೆಚ್ಚಿನ ಹಣಕಾಸು, ಬಡ್ತಿ ಎಲ್ಲವೂ ಹೆಚ್ಚಾಗುತ್ತೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ವ್ಯಾಪಾರ ವಹಿವಾಟು ಮತ್ತೆ ನಿಮ್ಮ ಬಿಸ್ನೆಸ್ಗೆ ಹೆಸರು ತರ್ತಕ್ಕಂಥ ಒಂದು ವಿಚಾರ ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಯಾಕಂದ್ರೆ ಸ್ವಂತ ಮನೆ ಆಗಿದ್ರು ಕೂಡ ಕಾರಕತ್ವದ ಮೇಲೆ ಸ್ವಲ್ಪ ಸ್ವಂತ ಮನೇಲಿ ಕುತ್ಕೊಂಡ್ರು ಕೂಡ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಯಾವ ಮನೇಲಿ ಕುತ್ಕೊಂಡಿದ್ರು ಕೂಡ ಆ ಒಂದು ಕ್ವಾಲಿಟೀಸ್, ಆ ಒಂದು ಇಂಟರ್ಪ್ರಿಟೇಷನ್ಸ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಅಷ್ಟು ವಿಚಾರ ಬಿಟ್ರೆ ಬಹಳ ಒಳ್ಳೆ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ. ಅಂದ್ರೆ ಸೋಂಬೇರಿತನ ಜಾಸ್ತಿ ಬರ್ತಕ್ಕಂಥದ್ದು, ಓದಿನ ಕಡೆ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಓದ ಕಡೆ ನೋಡಿದ್ರೆ ಏನೂ ಆಸಕ್ತಿ ಇಲ್ಲ, ಅದ್ರ ಮೇಲೆ ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು. ಆದ್ರೆ ಗುರು ಸ್ವಲ್ಪ ಸಾಫ್ಟ್ ಪ್ಲಾನೆಟ್ ಆದ್ರೆ ಹೆಚ್ಚು ಹಾಳು ಮಾಡಲ್ಲ. ಇದೊಂದು ಕಾನ್ಸೆಪ್ಟ್ ಇದೆ ನನ್ನ ಅನುಭವದಲ್ಲಿ. ಈ ರಾಹು, ಕೇತು, ಶುಕ್ರ, ಶನಿ, ಮಂಗಳ ಇಷ್ಟನ್ನು ಸೇರಿಸ್ಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಇದ್ರೆ ಇನ್ನು ಮಿಕ್ಕದವ್ರಿಗಿನ ಹೆಚ್ಚಾಗಿ ಕೊಡ್ತಾರೆ. ಕೆಟ್ಟ ಕಾಂಬಿನೇಷನ್ ಇದ್ರೆ ಮಿಕ್ಕದವ್ರಿಗಿನ ವರ್ಷ ಕೊಡ್ತಾರೆ. ಅದ್ರಲ್ಲಿ ಎಸ್ಪೆಷಲಿ ರಾಹು, ಕೇತು, ಶುಕ್ರ ಇದೇ ಆರ್ಡರ್. ರಾಹು ಬರುತ್ತೆ, ಕೇತು ಬರುತ್ತೆ, ಶುಕ್ರ ಬರುತ್ತೆ. ಶುಕ್ರನು ವೆರಿ ಡೇಂಜರಸ್ ಪ್ಲಾನೆಟ್. ಅದು ನೆಗೆಟಿವ್ ಪ್ಲಾನೆಟ್, ನೆಗೆಟಿವ್ ಕಾಂಬಿನೇಷನ್ ಇದ್ರೆ ಹೈಲಿ ಡೇಂಜರಸ್. ಅದು ಎಲ್ಲಿಗೆ ಬೇಕಾದ್ರೆ ತಗೊಂಡೋಗ್ಬಿಡುತ್ತೆ. ವೀನಸ್ ವೆರಿ ಡೇಂಜರಸ್. ನಾವೆಲ್ಲ ಶನಿ ಪ್ರಾಬ್ಲಮ್, ಶನಿ ಏನು ಮಾಡಲ್ಲ, ವೆರಿ ಸಾಫ್ಟ್. ಅದು ಕೆಳಗಡೆ ಲೀಸ್ಟ್ ಬರ್ತದೆ. ಶನಿ ಅಂತ ಓಡೋಗ್ತಾರೆ, ಯಾಕಂದ್ರೆ ಅದು ಯಾರೋ ಏನೋ ಮಾಡಿದ್ದಾರೆ, ಏನೋ ಪೂಜೆಗೋಸ್ಕರ ಏನೋ ಮಾಡ್ಕೊಂಡಿದ್ದಾರೆ ಅಷ್ಟೇ.
90% ಸ್ಯಾಟರ್ನ್ ಅಲ್ಲಿ ಹಾಳಾಗಿರೋರು, ಸ್ಯಾಟರ್ನ್ ಅಲ್ಲಿ ತುಂಬಾ ಅಂದ್ರೆ ಒಂಥರ ನೆಲ ಕಚ್ಕೊಂಡಿರೋರಲ್ಲ, ಕಷ್ಟ ಇರ್ಬೋದಷ್ಟೇ. ನೆಲ ಕಚ್ಕೊಂಡಿರೋರು ಶುಕ್ರನಲ್ಲಿ, ನೆಲ ಕಚ್ಕೊಂಡಿರೋರು ರಾಹುನಲ್ಲಿ, ನೆಲ ಕಚ್ಕೊಂಡಿರೋಲ್ಲ ಕೇತುನಲ್ಲಿ ನೆಲ ಕಚ್ಕೊಂಡಿರೋದು. ಸ್ಯಾಟರ್ನ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬರದೇ ಹೇಳ್ತೀನಿ, ವೆರಿ ಸಿಂಪಲ್. ಶನಿ ದಶ ವಿಜಯ್ ಮಲ್ಯ ನಡೀತಾ ಇದೆ, ಈಗ ಮುಗೀತು. 2002ರಿಂದ ಹೆಚ್ಚು 2020ವರೆಗೂ ಶನಿ ದಶ ಇತ್ತು. ಕಷ್ಟ ಕೊಡ್ತು, ಎಲ್ಲ ಕೊಡ್ತು, ಸಿಗಾಕ್ಸ್ಲೇ ಇಲ್ಲ. ಯಾವ್ದೋ ಫಾರಿನ್ ದೇಶದಲ್ಲಿ ಆರಾಮಾಗಿ, ಫಾರಿನ್ ಹೋಗೋದೇ ಗ್ರೇಟ್ ಅಂತ ಕೆಲವರು ಹೇಳ್ತಾರೆ. ಶನಿ ವೆರಿ ಬ್ಯಾಡ್. ಎಲ್ಲ ಗುರು ಎಲ್ಲ ಕೊಟ್ಟ, ಗುರುದಶ ಬಂದಾಗ ಎಲ್ಲ ಕೊಟ್ಟ, ಎಲ್ಲ ಲೈನ್ ಲೈನ್ ಇಟ್ಟ, ಟೆನ್ಷನ್ ಕೊಟ್ಟ ಗುರುನು. ಹಂಗೆ ಶನಿ ಬಂದಾಗ ನೆಮ್ಮದಿ ಕೊಟ್ಬಿಟ್ಟ, ಎಲ್ಲೋ ಒಂದ್ ಕಡೆ ಹಾಕಿ ಅಲ್ಲಿ ಕೂರಿಸ್ತಾ ನೆಮ್ಮದಿ ಕೊಟ್ಬಿಟ್ಟ. ಇವತ್ತಿಗೂ ಹಂಗೆ ಇದೆ ನೋಡಿ. ಆದ್ರೆ ಈಗ ಬುಧ ಬಂದಿದ್ದಾನೆ, ಈಗ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಬರ್ತಕ್ಕಂಥದ್ದು. ಇನ್ನ ಈ ಕಡೆ ಸ್ಟಾರ್ಟ್ ಆಗಿರೋದ್ರೆ ಬುಧ ದಶ, ಬುಧ ಭುಕ್ತಿ ಮುಗಿಬೇಕು. ಹಾಗೆ ಬುಧ ದಶ ಕೇತು ಭುಕ್ತಿ ಪ್ರಾರಂಭವಾದಾಗ ಸಮಸ್ಯೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರಿಗೆ. ಕೇತುನಲ್ಲಿ, ಕೇತು ಇಸ್ ದಿ ಪ್ಲಾನೆಟ್ ನೆಗೆಟಿವ್, ಅಲ್ಲಿ ಸಮಸ್ಯೆ ಆಗ್ಬಿಡುತ್ತೆ. ಇವತ್ತು ಹೇಳಿರೋ ಭವಿಷ್ಯ ನೀವು ಅವ್ರ ಕೇತು ಬಂದಾಗ ನೀವು ನೋಡ್ತೀರಾ, ಖಂಡಿತ ಆಗುತ್ತೆ. ಅದು ಬಿಡಿ, ಸ್ಯಾಟರ್ನ್ ಅಲ್ಲಿ ಏನು ಎಫೆಕ್ಟ್ ಮಾಡಿಲ್ಲ. ಸ್ಯಾಟರ್ನ್ ಅಲ್ಲಿ 90% ಸ್ವಲ್ಪ ಲೋವರ್ ಆಫ್ ದಿ ಸ್ಟ್ಯಾಂಡರ್ಡ್ ಮಾಡ್ತಾನೆ, ಲೋವರಿಂಗ್ ದಿ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಬರುತ್ತೆ. ಕರ್ಕಾಟಕ ಲಗ್ನದವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ, ಉದ್ಯೋಗದಲ್ಲಿ ಚೇಂಜ್ ಅಥವಾ ಇರೋ ಕಡೆನೆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಚೇಂಜ್ ಆಗ್ತಕ್ಕಂಥದ್ದು. ಬಾಸ್ ಇಂದ ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಸುಮ್ಮನೆ ಏನೋ ಇದನ್ ಬಿಡು ಮಾಡ್ಕೊಳ್ಳಿ, ನಿನ್ ಮೇಲೆ ಕನಿಕರ ಬರಬಾರ್ದು. ಯಾವಾಗ್ಲೂ ಕೂಡ ಕೆಲಸದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕನಿಕರ ಬರಲೇ ಕೂಡುದು. ಹಾಗೆ ಈ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು, ಅತಿ ಹೆಚ್ಚಿಲ್ಲ ಬಟ್ ಸಾಧಾರಣವಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಲಾಭಾಂಶ. ಹಾಗೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಜಾಸ್ತಿ ಇದ್ರೂ ಕೂಡ ಹಿರಿಯರಿಂದ ಸ್ವಲ್ಪ ಸಾಂತ್ವನ, ಹಿರಿಯರಿಂದ ಸ್ವಲ್ಪ ಸಮಸ್ಯೆ ಬಗೆಹರಿಸತಕ್ಕಂಥದ್ದು, ಹಿರಿಯರ ಒಂದು ನಡವಳಿಕೆಯಿಂದ ಉತ್ತಮ ಮಾರ್ಗದರ್ಶನ ಈ ಕರ್ಕಾಟಕ ಲಗ್ನದವರು ಕಂಡುಕೊಳ್ಳಬಹುದು. ಅದರಿಂದ ಪರಿಹಾರ ಕೂಡ ಸಂಧಾನದಿಂದ ಪರಿಹಾರ ಅಂತಂತಾರೆ. ಸಂಧಾನದಿಂದ ಪರಿಹಾರ ಕರ್ಕಾಟಕ ಲಗ್ನದವರಿಗೆ ಖಂಡಿತ ಕಂಡು ಬರ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಕೂಡ 9ನೇ ಮನೆಯಲ್ಲಿರ್ತಕ್ಕಂಥದ್ದು ಭಾಗ್ಯಸ್ಥಾನ ಆಗಿರ್ತಕ್ಕಂಥದ್ದು, ಸ್ವಂತ ಮನೆ ಆಗಿರ್ತಕ್ಕಂಥದ್ದು, ಉತ್ತಮ ಚಿಕಿತ್ಸೆ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಖಂಡಿತ ಕರ್ಕಾಟಕ ಲಗ್ನದವರಿಗೆ ಕಂಡುಕೋಬಹುದು. ದಶಾಭುಕ್ತಿ ಅಂತರ್ಭುಕ್ತಿಲಿ ಗುರು ಇರ್ತಕ್ಕಂಥದ್ದು. ಸಿಂಹಲಗ್ನಕ್ಕೆ ಹೋಗೋಣ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಅಡಚಣೆಗಳು ಜಾಸ್ತಿ, ಏನು ಓದಕ್ ಹೋದ್ರೂ ಕೂಡ ತಲೆ ಕತ್ತಲ್ಲ, ಅಥವಾ ಅದ್ರ ಮೇಲೆ ಆಸಕ್ತಿ ಕಮ್ಮಿ ಆಗ್ಬಿಡುತ್ತೆ, ಸೋಂಬೇರಿತನ ಆಗ್ತಕ್ಕಂಥದ್ದು, ಒಂದ್ ರೀತಿ ಓದಬೇಕು ಅನ್ನೋದೇ ಒಂದು ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಸಿಂಹಲಗ್ನದವ್ರಿಗೆ. ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ. ಹಾಗೆ ಈ ಒಂದು ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತೋರಿಸ್ತಾ ಇದೆ, ಬಹಳಷ್ಟು ಸಮಸ್ಯೆ ತೋರಿಸ್ತಾ ಇದೆ. ಯಾಕಂದ್ರೆ 5-8 ಕಾಂಬಿನೇಷನ್ ಬಂದ್ಬಿಡುತ್ತೆ, 5 ಮತ್ತೆ 8 ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ ಡೇಂಜರಸ್ ಕಾಂಬಿನೇಷನ್ ಅದು. ಕೆಲಸ ಕಳ್ಕೊಳ್ತಕ್ಕಂಥದ್ದು, ಕೆಲಸ ಬಿಡಿಸತಕ್ಕಂಥದ್ದು. ಮತ್ತೆ 8ನೇ ಮನೆ ಅಬ್ಸ್ಟಕಲ್ಸ್ ಮನೆ, ಇನ್ಸಲ್ಟ್ಸ್ ಮನೆ ಅಂತ ಹೇಳ್ತೀವಿ. ಇನ್ಸಲ್ಟ್ ಆಗೋದು, ಅಪಮಾನಗಳಾಗೋದು, ಅಪಜಯ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ 8ನೇ ಮನೆ ಆಗಿರೋದ್ರಿಂದ ಇದೆಲ್ಲವೂ ಕೂಡ ಸಿಂಹಲಗ್ನದವರು ಸ್ವಲ್ಪ ಸಫರ್ ಆಗ್ಬೇಕು. ಮಧ್ಯಭಾಗದಲ್ಲಿ ಕಮ್ಮಿ ಆಗುತ್ತೆ ನೋಡಿ. ಎಲ್ಲಿ ನಾವು ಪಾಸಿಟಿವ್ ಹೇಳಿದ್ರು ಅದು ಡೌನ್ ಆಗುತ್ತೆ, ಎಲ್ಲಿ ನೆಗೆಟಿವ್ ಹೇಳಿದ್ರು ಅದು ಡೌನ್ ಆಗುತ್ತೆ. ರೆಟ್ರೋಗ್ರೇಡ್ ಅಲ್ಲಿ ಇದ್ದಾಗ ಬಹಳ ಚೆನ್ನಾಗಿರುತ್ತೆ ಇದು ನಮ್ಮ ಅನಾಲಿಸಿಸ್, ನಮ್ಮ ನಕ್ಷತ್ರಾಡಿ ಪ್ರಕಾರ. ಈಗ ಸಮಸ್ಯೆ ಇದೆ ಅಂತ ಹೇಳಿದ್ವಿ, ಸಮಸ್ಯೆ ಯಾವಾಗ ಕಮ್ಮಿ ಆಗುತ್ತೆ? ರೆಟ್ರೋಗ್ರೇಡ್ ಅಲ್ಲಿ ಇದ್ದಾಗ ಸಾಫ್ಟ್ ಆಗ್ಬಿಡುತ್ತೆ. ಅಂದ್ರೆ ಹಿಂಚಲನೆ ಇದ್ದಾಗ ಅದು ಸ್ಲೋ ಆಗ್ಬಿಡುತ್ತೆ. ಅದು ಆ ಒಂದು ಕ್ವಾಲಿಟಿ ಸ್ಲೋ ಆಗುತ್ತೆ. ಗುಡ್ ಕ್ವಾಲಿಟೀಸ್ ಇದ್ದ ಕಾಂಬಿನೇಷನ್ ತೋರಿಸ್ತಾ ಇದ್ದಾಗ ಗುಡ್ ಕಮ್ಮಿ ಆಗುತ್ತೆ, ಬ್ಯಾಡ್ ಇದ್ದಾಗ ಕಮ್ಮಿ ಆಗುತ್ತೆ. ಸೊ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿ ಕುತ್ಕೊಂಡಾಗ ರೆಟ್ರೋಗ್ರೇಡ್ ಆದ್ರೆ ಒಳ್ಳೇದು ಅಂತ ಪರಾಶರ ಹೇಳ್ತಾನೆ. ಕೆಟ್ಟ ಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಹಗಳು ರೆಟ್ರೋಗ್ರೇಡ್ ಆದ್ರೆ, ಆ ಗ್ರಹ ಸ್ಲೋ ಆಗಿದೆ ಅಂದ್ರೆ ಸ್ಲೋ ಫಲಗಳು ಕೊಡ್ತಾರೆ, ಹೆಚ್ಚಿನ ಇದು ಕೊಡಲ್ಲ. ಸಾಫ್ಟ್, ಎವ್ರಿಥಿಂಗ್ ಇಸ್ ಸಾಫ್ಟ್ ಮೆಂಟಾಲಿಟಿ ಇರ್ತಕ್ಕಂಥದ್ದು. ಸೊ ಅಲ್ಲಿ ರೆಟ್ರೋಗ್ರೇಡ್ ಆಗುತ್ತೆ ನಮಗೆ 29th ಜುಲೈಯಿಂದ 24th ನವೆಂಬರ್ಗೂ ರೆಟ್ರೋಗ್ರೇಡ್ ಆಗುತ್ತೆ. ಆ ರೆಟ್ರೋಗ್ರೇಡ್ ಕಾಂಬೋ ನಾವು ತಗೊಂಡಾಗ ಖಂಡಿತ ಅಲ್ಲಿ ಬೇರೆ ಒಂದು ವಿಚಾರಗಳಲ್ಲಿ ಖಂಡಿತ ಸೆಟ್ ಆಗ್ತಕ್ಕಂಥದ್ದು. ಇದು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ಯಾರಿಗಾರು ಹಣ ಕೊಟ್ಟಲ್ಲಿ ವಾಪಸ್ ಬರೋದಿಲ್ಲ, ಇದನ್ನ ಮೆಂಡಲ್ ಇಟ್ಕೊಳ್ಳಿ. ಹಣ ಕೊಟ್ಟಲ್ಲಿ ವಾಪಸ್ ಬರೋದಿಲ್ಲ. ಹಾಗೆ ಅದ್ರ ಜೊತೆಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಟ್ರಾನ್ಸಿಟ್ ಅಲ್ಲಿ ಗ್ರಹ ಚೆನ್ನಾಗಿಲ್ದೇ ಇದ್ದಾಗ, ನಿಮ್ಮ ದಶಗಳಲ್ಲಿ ಏನಾದ್ರು ಸ್ಟ್ರಾಂಗ್, ಭುಕ್ತಿ ಸ್ಟ್ರಾಂಗ್ ಇದ್ರೆ ಇದನ್ನ ಸ್ವಲ್ಪ ಹಂಗೂ ಹಿಂಗೂ ಸಣ್ಣ ಲಾಸ್ ನೋಡ್ಕೋಬಹುದು. ಅಲ್ಲಿನೂ ಲಾಸು ಇಲ್ಲಿನೂ ಲಾಸ್ ಅಂದ್ರೆ ಬಿಗ್ ಲಾಸ್ ಕಾಂಬಿನೇಷನ್ ಆಗುತ್ತೆ. ಇವೆರಡನ್ನು ಮರ್ಜ್ ಮಾಡ್ಬೇಕಾಗುತ್ತೆ. ವಿ ಹ್ಯಾವ್ ಟು ಮರ್ಜ್ ದಿ ದಶಾ ಭುಕ್ತಿ ಆಸ್ ಪರ್ ದಿ ಹಾರೋಸ್ಕೋಪ್ ಅಂಡ್ ಮರ್ಜ್ ದಿ ಟ್ರಾನ್ಸಿಟ್ ಅಂಡ್ ಸಿ ಎಕ್ಸ್ಪ್ಲೋಡ್ ಆಗುತ್ತಾ. ಇದಂತ ಎರಡನ್ನೂ ಸೇರಿದಾಗ ಎಕ್ಸ್ಪ್ಲೋಡ್ ಆಗ್ತಕ್ಕಂಥ ಟ್ರಾನ್ಸಿಟ್ ಆತರ ತಗೊಳ್ಬೇಕು. 20% 80% ವಿಚಾರ ತೋರಿಸುತ್ತೆ. ಇಟ್ ಇಸ್ ಲೈಕ್ 80:20 ರೇಷಿಯೋ ತರ ನಾವು ಮಾತಾಡ್ತೀವಿ. ಇಟ್ ಇಸ್ 80:20 ರೇಷಿಯೋ. ಹಾಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳು, ಗಲಾಟೆಗಳು, ಒಡೆದಾಟಗಳು ಕಂಡು ಬರುತ್ತೆ. ಸ್ವಲ್ಪ ಸಮಾಧಾನದಂಗಿರ್ಬೇಕು. ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಕಟ್ಟಾಗ್ತಕ್ಕಂಥದ್ದು, ಜಗಳದಿಂದ ಮಿಸ್ ಆಗ್ತಕ್ಕಂಥದ್ದು, ಕಟ್ಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯವಂತರಾಗಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ಗೆ ಹೋಗಿ ಬರತಕ್ಕಂಥದ್ದು, ಅಥವಾ ಸ್ವಲ್ಪ ಸಣ್ಣದಾಗಿ ಅಡಚಣೆ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಜಾರ್ ಬೀಳ್ತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ವಿಚಾರದಲ್ಲಿ ಕಂಡು ಬರ್ತಾ ಇದೆ.
ಸ್ವಲ್ಪ ದುಡ್ಡಿನ ವಿಚಾರ ಮಾತ್ರ ಸಿಂಹ ಲಗ್ನದವ್ರು ನೋಡ್ಕೊಳ್ಳಿ. ದುಡ್ಡು ಮತ್ತೆ ಕೆಲಸ ಬಹಳ ಇಂಪಾರ್ಟೆಂಟ್. ಎಲ್ಲದರಲ್ಲೂ ಸ್ವಲ್ಪ ನೆಗೆಟಿವ್ ಇದೆ. ರೆಟ್ರೋಗ್ರೇಡ್ ಆದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಸಪೋರ್ಟ್ ಜಾಸ್ತಿ ಸಿಗುತ್ತೆ, ಚೆನ್ನಾಗಿ ಓದ್ತಾರೆ, ಸಪೋರ್ಟ್ ಫಂಕ್ಷನ್ ಇರುತ್ತೆ, ಉತ್ತಮ, ಏನು ತೊಂದರೆ ಇಲ್ಲ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದ ಕಡೆ ಗಮನ ಕಮ್ಮಿ. ಫ್ರೆಂಡ್ಸು ಮತ್ತೆ ಕೊಲೀಗ್ಸ್ ಜೊತೆ ಪ್ರೊಡಕ್ಟಿವಿಟಿ ಇಲ್ಲದೆ ಇರ್ತಕ್ಕಂಥದ್ದು, ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಇದ್ದು ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ಳೋದು, ಮತ್ತೆ ಕೊಲೀಗ್ಸ್ ಜೊತೆ ಮತ್ತೆ ಫ್ರೆಂಡ್ಸ್ ಜೊತೆ ಹೆಚ್ಚಿನ ಒಂದು ಹರಟೆ ಮತ್ತೆ ಒಂದು ರೀತಿಯ ಎಂಜಾಯ್ಮೆಂಟ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಸಾಧ್ಯವಾದಷ್ಟು ಕೆಲಸದಲ್ಲಿ ಕಾಂಬಿನೇಷನ್ ನೋಡ್ಬೇಕು, ವೆರಿ ಇಂಪಾರ್ಟೆಂಟ್. ಕೆಲಸದಲ್ಲಿ ಯಾವ ತರ ಇದೆ ಅಂತ ನೋಡ್ಕೋಬೇಕು. ಒಂದು. ಎರಡನೇದು, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚಿನ ಜನ ಬರ್ತಾರೆ, ಬಿಸ್ನೆಸ್ ತೋರಿಸ್ತಾ ಇದೆ, ಆದ್ರೆ ಲಾಭಾಂಶ ಕಮ್ಮಿ. ಲಾಭ ಇಸ್ ವೆರಿ ವೆರಿ ಲೆಸ್. ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ, ಹೊಸ ಸಂಬಂಧ ಬರ್ತಕ್ಕಂಥ ತೋರಿಸುತ್ತೆ. ರೆಟ್ರೋಗ್ರೇಡ್ ಆದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಜುಲೈ 29 ಇಂದ ನವೆಂಬರ್ 24 ಕಟ್ ಆಗ್ತಕ್ಕಂಥ ತೋರಿಸುತ್ತೆ. ಆದ್ರೆ ರೆಟ್ರೋಗ್ರೇಡ್ ಬಿಟ್ಟು ಆಚೆ ಈಚೆ ಉತ್ತಮವಾಗಿರ್ತಕ್ಕಂಥದ್ದು. ಏನೇ ಒಂದು ಫಂಕ್ಷನ್ಗಳು ಮಾಡ್ಬೇಕಾದ್ರೆ ನಾನು ಇದು ಬಿಟ್ಟು ಹೇಳ್ತಾ ಇರೋದು, ಗುರು ರೆಟ್ರೋಗ್ರೇಡ್ ಆದಾಗ ಮಾಡದೇ ಇರೋದೇ ಒಳ್ಳೆಯದು. ಸೊ ಜುಲೈ 29 ಇಂದ ನವೆಂಬರ್ 24 ವರೆಗೂ ಮುಹೂರ್ತಗಳು ಇಟ್ಕೋಬಾರ್ದು. ಗುರು ರೆಟ್ರೋಗ್ರೇಡ್ ಆದ್ರೆ ಸ್ವಲ್ಪ ಅದು ಮುಹೂರ್ತದಲ್ಲಿ ಸ್ಟ್ರೆಂತ್ ಇರಲ್ಲ. ಬಟ್ ಏನಾಗಲ್ಲ, ದಶಾಭುಕ್ತಿ ಸ್ಟ್ರಾಂಗ್ ಇರಬೇಕು, ಬಟ್ ಮುಹೂರ್ತ ಸ್ಟ್ರೆಂತ್ ಇರಲ್ಲ ಅಂತ ಅಷ್ಟು ಮಾತ್ರ ಹೇಳ್ಬೋದು. ಹಾಗೆ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರು ಕೂಡ ಕ್ಯೂರ್ ಆಗ್ತಕ್ಕಂಥ ತೋರಿಸುತ್ತೆ. ವೈವಾಹಿಕ ಜೀವನ ಮತ್ತೆ ಹೊಸ ಸಂಬಂಧ ಬರ್ತಕ್ಕಂಥದ್ದು ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಇಷ್ಟು ಕನ್ಯಾ ಲಗ್ನದ್ದು. ಇನ್ನು ಮಿಕ್ಕ ಲಗ್ನ ಒಂದು ಬ್ರೇಕ್ ಆದ್ಮೇಲೆ ಮಾತಾಡೋಣ. ನಮಸ್ತೆ ಎಲ್ಲರೂ. ನಾನು 87 ಬ್ಯಾಚ್ ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಎರಡನ್ನೂ ಮುಗಿಸಿದೀನಿ. ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಮಾಡಿರೋದ್ರಿಂದ ನಮಗೆ ತುಂಬಾನೇ ಅನುಕೂಲ ಆಗಿದೆ. ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದವರಿಗೆ ಈ ಎಜುಕೇಶನ್ ಅಲ್ಲಿ ಸ್ವಲ್ಪ ಬಹಳಷ್ಟು ಹಿನ್ನಡೆ ಆಗುತ್ತೆ. ಸರಿಯಾಗಿ ಓದದೇ ಇರತಕ್ಕಂಥದ್ದು ಬರುತ್ತೆ, ಸೋಂಬೇರಿತನ ಆಗ್ತಕ್ಕಂಥದ್ದು, ಕೆಲವು ಸಬ್ಜೆಕ್ಟ್ಸ್ ಗಳು ಕಮ್ಮಿ ಮಾರ್ಕ್ಸ್ ತೆಗಿತಕ್ಕಂಥದ್ದು. ಆಮೇಲೆ ಒಂದೊಂದ್ಸತಿ ಏನಾಗುತ್ತೆ, ನಾನು ಓದದೇ ಇಲ್ಲ ಅಂತ ಹೇಳಿ ಅರ್ಧದಲ್ಲೇ ಬಿಡ್ತಕ್ಕಂಥ ಒಂದು ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ದಶಾಭುಕ್ತಿಗಳು ಅದೇ ತರ ತೋರಿಸಿದ್ರೆ, ಗುರುವಿನ ದಶಾಭುಕ್ತಿ ಅಂತರ್ಭುಕ್ತಿಗಳು ತೋರಿಸಿದ್ರೆ, ಇಲ್ಲಿ ನಮ್ಮ ಟ್ರಾನ್ಸಿಟ್ ಆಡ್ ಆದ್ರೆ ಬೆಂಕಿಗೆ ಸೀಮೆಣ್ಣೆ ಸುರಿದಂಗೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಕ್ಕಂಥ ಒಂದು ಸಮಸ್ಯೆ ಬಹಳ ಅತಿಯಾಗಿ ಕಂಡು ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾನ್ಸಂಟ್ರೇಷನ್ ಮಾಡ್ಕೋಬೇಕು. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಬಹಳ ಈ 6ನೇ ಮನೇಲಿ ಗ್ರಹ ಕುತ್ಕೊಂಡಾಗ ಎಜುಕೇಶನ್ ಸ್ವಲ್ಪ ಮಾಡಲ್ಲ. 3ನೇ ಮನೆ ವರ್ಸ್ಟ್, ಅದು ಏನ್ ತಿಪ್ಪರ್ಲಾಗ ಹಾಕೋದು ಮಾಡಕ್ಕಾಗಲ್ಲ. ಈ 3ನೇ ಮನೆ ವೆರಿ ಡೇಂಜರಸ್. 3 ಮತ್ತೆ 8 ಮತ್ತೆ 12, ಈ 3-8-12 ಕಾಂಬಿನೇಷನ್. 6 ಆದ್ರೂ ನಾವು ಪ್ಲಾನ್ ಮಾಡಬಹುದು, ಹಿಂಗು. 3rd ಹೌಸ್ ವೆರಿ ಡೇಂಜರಸ್, 8th ಹೌಸ್ 12th ಹೌಸ್ ಈ ಆರ್ಡರ್ ಬರುತ್ತೆ. 6th ಹೌಸ್ ಮ್ಯಾನೇಜ್ ಮಾಡಬಹುದು, ಸ್ವಲ್ಪ ಪ್ರಾಬ್ಲಮ್ ಇದೆ. ಈ 6th ಹೌಸ್ ಅಲ್ಲಿ ಇದ್ದಾಗ ಬಹಳ ಪ್ರೀತಿಯಿಂದ ಹೇಳ್ಬೇಕು, ಯಾವಾಗ್ಲೂ ತುಂಬಾ ಪ್ರೀತಿಯಿಂದ ಹೇಳ್ಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಹೆಗಲ ಮೇಲೆ ಕೈ ಹಾಕೋಬೇಕು, ನಾವಿದೀವಿ ಅಂತ ಹೇಳ್ಬೇಕು. ಸ್ವೀಟ್ ಆಗಿ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಖಂಡಿತ ಚೇಂಜ್ ಮಾಡ್ತಾರೆ. ಅವ್ರಿಗೆ ಸಪೋರ್ಟ್ ಜಾಸ್ತಿ ಕೊಡಬೇಕು. 6ನೇ ಮನೇಲಿ ಇರ್ತಕ್ಕಂಥ ಗ್ರಹ ಅಥವಾ ಹಿಟ್ ಆಗಿರ್ತಕ್ಕಂಥ ಗ್ರಹ ಸಪೋರ್ಟ್ ಕೊಟ್ರೆ, ಅವ್ರಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಟ್ಯೂಷನ್ ಹಾಕೋದು ಮಾಡಿದ್ರೆ ಸ್ವಲ್ಪ ಬದಲಾವಣೆಯನ್ನು ತರ್ತಾರೆ. ಇಲ್ಲ ಅಂದ್ರೆ ಈ 6th ಹೌಸ್ ವ್ಯಸನಕ್ಕೆ ಹೋಗ್ಬಿಡ್ತಾರೆ. ಅವ್ರಿಗೆ ಆಕ್ಷನ್ ಓರಿಯೆಂಟೆಡ್ ಜಾಸ್ತಿ ಇರಬೇಕು. 6th ಹೌಸ್ ಇಸ್ ದಿ ಹೌಸ್ ಆಫ್ ಆಕ್ಷನ್ ಅಂತ ಕರೀತಾರೆ. ಹೆವಿ ಬಿಸಿ ಇರ್ತಕ್ಕಂಥದ್ದು. ಬಿಸಿ ಅವ್ರೇನ್ ಮಾಡ್ತಾರೆ, ಇಲ್ಲಿ ಎಜುಕೇಶನ್ ಮೇಲೆ ಡಲ್ ಆಯ್ತು, ಮನಸ್ಸು ಹೋಗ್ತಾ ಇಲ್ಲ, 6ನೇ ಮನೆ ಹಿಟ್ ಆಗಿರ್ತಕ್ಕಂಥ ಸಡನ್ ಆಗಿ ಏನಾಗ್ಬಿಡುತ್ತೆ, ಅವ್ರ ಮೈಂಡ್ಗೆ ಬೇರೆ ಆಕ್ಟಿವಿಟಿ ಆಗ್ಬಿಡ್ತಾರೆ. ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬಿಡ್ತಾರೆ, ಫ್ರೆಂಡ್ಸ್ ಚಾಟಿಂಗ್ ಹೋಗ್ಬಿಡ್ತಾರೆ, ಮೊಬೈಲ್ ಚಾಟಿಂಗ್ ಹೋಗ್ಬಿಡ್ತಾರೆ, ಮೊಬೈಲ್ ಅಡಿಕ್ಷನ್ ಹೋಗ್ಬಿಡ್ತಾರೆ, ಟಿವಿ ಅಡಿಕ್ಷನ್. ಯಾರ್ಯಾರು ಬರೀ ರೂಮಲ್ಲೇ ಕುತ್ಕೊಂಡು ಕಂಪ್ಯೂಟರ್ ಮಾಡ್ತಾ ಇರ್ತಾರೆ, ರೂಮಲ್ಲೇ ಕುತ್ಕೊಂಡು ಬೆಳಗಿನ ಸಾಯಂಕಾಲ ಇರ್ತಾರೆ, ಲೇಟ್ ಆಗಿ ಎದ್ದೇಳ್ತಾರೆ, ಒಂದು 11 ಗಂಟೆಗೆ 11 ಗಂಟೆಗೆ ಇದ್ರೆ ಅದೇ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ, ಅದೇ ಇಂಟರ್ನೆಟ್ ಬ್ರೌಸಿಂಗ್. ರಾತ್ರಿ ಎಲ್ಲ 1 ಗಂಟೆ 2 ಗಂಟೆ 3 ಗಂಟೆ ಆದ್ರೂ ಲ್ಯಾಪ್ಟಾಪ್ ಆನ್ ಇರುತ್ತೆ, ಮೊಬೈಲ್ ಆನ್ ಇರುತ್ತೆ. 6ನೇ ಮನೆ ವರ್ಕ್ ಆಗ್ತಾ ಇರುತ್ತೆ ಅಥವಾ 8ನೇ ಮನೆ ವರ್ಕ್ ಆಗ್ತಾ ಇರುತ್ತೆ. ಪ್ರೈಮ್ 6ನೇ ಮನೆ, ಸೆಕೆಂಡರಿ 8ನೇ ಮನೆ ಇರ್ತದಲ್ಲಿ 6 and 8 ಮೋಸ್ಟ್ ಡೇಂಜರಸ್ ಹೌಸಸ್ ಅಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಸೊ ಈ 6ನೇ ಮನೆ ಬಂದಾಗ ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಜಾಕ್ಪಾಟ್, ಬಂಪರ್, ಲಾಟರಿ, ತುಂಬಾ ಹೆಚ್ಚಿನ ದುಡ್ಡು, ಒಳ್ಳೆ ಕೆಲಸ, ಟಾಪ್ ಕೆಲಸ, ಒಳ್ಳೆ ಕಂಪನಿ ಕೆಲಸ ಸಿಗ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ವೀಕ್ ಆಗಿದ್ರು ಕೂಡ ಇಲ್ಲಿ ಟ್ರಾನ್ಸಿಟ್ ಅಲ್ಲಿ ಹೆಲ್ಪ್ ಮಾಡ್ಬಿಡ್ತದೆ. ದಶಾಭುಕ್ತಿ ಸ್ಟ್ರಾಂಗ್ ಆಗಿದ್ರೆ ಟ್ರಾನ್ಸಿಟ್ ಆಡ್ ಆನ್ ಆಗಿ ಇನ್ನು ಸ್ವಲ್ಪ ಬೂಸ್ಟ್ ಮಾಡುತ್ತೆ. ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಹಣಕಾಸು ಮತ್ತೆ ಕಮಿಷನ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಫಸ್ಟ್ ಕ್ಲಾಸ್, ನಥಿಂಗ್ ಟು ವರಿ. ವೈವಾಹಿಕ ಜೀವನದಲ್ಲೇ ಸಮಸ್ಯೆ ಜಾಸ್ತಿ ಬರುತ್ತೆ. 6ನೇ ಮನೆ ಒಳ್ಳೇದಲ್ಲ. ಮಾತಿನಿಂದ ಗಲಾಟೆಗಳು. 3ನೇ ಮನೆ ಮಾತು, 6ನೇ ಮನೆ ಗಲಾಟೆ. ಮಾತಿನಿಂದ ಗಲಾಟೆಗಳು ಹೆಚ್ಚು. ಮದುವೆ ವಿಚಾರದಲ್ಲಿ ಮಾತುಕತೆ ಮಾಡಿದಾಗ ಸ್ವಲ್ಪ ಸಮಸ್ಯೆ ಬಂದು ಕಟ್ಟಾಗ್ತಕ್ಕಂಥದ್ದು. ಜುಲೈ 29 ರಿಂದ ನವೆಂಬರ್ 24 ಸ್ವಲ್ಪ ಸಮಸ್ಯೆ ಕಮ್ಮಿ ಇದ್ರು ಕೂಡ ಮಿಕ್ಕ
ಏಪ್ರಿಲ್ 22 ವರ್ಗು 2023 ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು. ಅದು ಸ್ವಂತ ಮನೆ ಕೂತ್ಕೊಂಡಾಗ ಆ ಕಾಂಬಿನೇಷನ್ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಬೇರೆ ಗ್ರಹಗಳು ಕೂತ್ಕೊಂಡ್ರೆ ಸ್ವಲ್ಪ ವೀಕ್ ಆಗ್ಬೋದೇನೋ. ಸ್ವಂತ ಮನೆ ಕೂತ್ಕೊಂಡಾಗ ಅದರದೊಂದು ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಮಾಡಿಬಿಡುತ್ತೆ. ಇದು ಮೊಟ್ಟ ಮೊದಲನೇ. ಹಾಗೆ ವೈವಾಹಿಕ ಜೀವನದಲ್ಲಿ ಗಲಾಟೆ, ಸಪರೇಷನ್, ಡಿವೋರ್ಸ್ ಅವೆಲ್ಲ ಇದ್ರೆ ಸ್ವಲ್ಪ ಮಟ್ಟಿಗೆ ಅಲ್ಲಿವರೆಗೂ ಎಳ್ಕೊಂಡು ಹೋಗುತ್ತೆ. ಬಟ್ ಆದ್ರೆ ಗುರು ಆಗಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಎಳೆದಾಡುತ್ತೆ. ಗುರು ಒಂಥರ ಪ್ರಾಬ್ಲಮೇ. ಒಂದ್ಸತಿ ನಮ್ಮ ಡೈವರ್ಸ್ ಕಾಂಬಿನೇಷನ್ ರಾಹುಲ್ ಬಂದ್ರೆ ಒಳ್ಳೇದು, ಕೇತುಲ್ ಬಂದ್ರೆ ಒಳ್ಳೇದು, ಶನಿಲ್ ಬಂದ್ರೆ ಒಳ್ಳೇದು, ಮಂಗಳನ್ ಬಂದ್ರೆ ಒಳ್ಳೇದು ಡೈವರ್ಸ್ ಕಾಂಬಿನೇಷನ್. ಯಾಕಂದ್ರೆ ಎಳ್ದಾಡ್ಸಲ್ಲ ಅವರೆಲ್ಲ, ಒಂದೇ ಸತಿ ಏಕ್ ಮಾರ್ ದೋ ತುಕಡ ಅಂತಾರಲ್ಲ ಹಂಗೆ. ಈ ರಾಹು ಇರ್ತಕ್ಕಂಥದ್ದು, ಈ ಶುಕ್ರನು ಸ್ವಲ್ಪ, ಚಂದ್ರ, ಸೂರ್ಯ ಒಂದ್ ಸ್ವಲ್ಪ ಮಟ್ಟಿಗೆ, ಇವೆಲ್ಲವೂ ಕೂಡ ನಮಗೆ ನೆಗೆಟಿವ್ ಕಾಂಬಿನೇಷನ್ ಇದ್ರೆ ಕಟ್ ಮಾಡ್ಸಲ್ಲ, ಸ್ವಲ್ಪನೇ ಕಟ್ ಮಾಡುತ್ತೆ. ಒಂಥರ ಎಲ್ಲಾ ಗ್ರಹಗಳು ಒಳ್ಳೇದು, ಎಲ್ಲಾ ಗ್ರಹಗಳು ಕೆಟ್ಟದ್ದು. ಜ್ಯೋತಿಷ್ಯನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದರ ಕಾರಕತ್ವ ತಿಳ್ಕೊಬೇಕು ನಾವು ಚೆನ್ನಾಗಿ. ಇಲ್ಲಾಂದ್ರೆ ವೆರಿ ಡೇಂಜರಸ್, ನಾವು ಹೇಳಕ್ಕಾಗೋದಿಲ್ಲ. ಸುಮ್ಮನೆ ಗುರು ಅದು 6 ಯಾವ್ದು ಬಂತು ಅದು ಹಂಗಾಗುತ್ತೆ ಹಂಗಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ದಿ ಕಾರಕ ಆಲ್ಸೋ. ಕಾರಕಗಳಲ್ಲಿ ಗುರು ಎಳೆದಾಡ್ತಾನೆ, ಶುಕ್ರ ಎಳೆದಾಡ್ತಾನೆ. ನೋಡಿ 6ನೇ ಮನೆ ಇದ್ರೆ ಆಯ್ತಪ್ಪ ಬಿಟ್ಟಿದ್ದಾರೆ, ಬಿಟ್ರ ಇದು ಕೋರ್ಟ್ ಕೇಸ್ ಆಗ್ತಾರ, ಹಾಕಲ್ಲ. ಸಪರೇಷನ್ ತಾತ್ಕಾಲಿಕ, ಇನ್ನೊಬ್ಬರನ್ನೆಲ್ಲ ಮಾಡ್ಕೊಳಕ್ ಹೋಗ್ಬೇಕಾ? ಇಲ್ಲ. ಎವ್ರಿಥಿಂಗ್ ಇಸ್ ಫ್ಲಾಪ್ ಕೇಸ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಆಮೇಲೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಯಾಕಂದ್ರೆ 6ನೇ ಮನೆ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಅಷ್ಟು ವಿಚಾರ. ನೆಕ್ಸ್ಟ್ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಂಟೆಲಿಜೆನ್ಸ್ ಹೆಚ್ಚಾಗುತ್ತೆ, ಸ್ಮಾರ್ಟ್ ವೇಲಿ ಎಕ್ಸಾಮ್ ಬರೀತಕ್ಕಂಥದ್ದು. ಆದ್ರೆ ಎಕ್ಸಾಮಿನೇಷನ್ ಅಂಕಗಳು ಕಮ್ಮಿ ಬರ್ತದೆ, ಎಕ್ಸ್ಪೆಕ್ಟೆಡ್ 10% ಕಮ್ಮಿ ಆಗುತ್ತೆ. ಯಾಕಂದ್ರೆ ಗೋಚಾರದಲ್ಲಿ 5th ಹೌಸ್ ಇಸ್ ನಾಟ್ ಎ ಗುಡ್ ಹೌಸ್. 5th ಹೌಸ್ ಇಸ್ ಹೌಸ್ ಆಫ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಹಾರ್ಡ್ ವರ್ಕ್ ಬರೋದಿಲ್ಲ ಅಲ್ಲಿ, ಸ್ಮಾರ್ಟ್ ವರ್ಕ್ ಬರುತ್ತೆ. ಸ್ಮಾರ್ಟ್ ವರ್ಕ್ಗೆ ಜಾಸ್ತಿ ಯಾವಾಗ್ಲೂ ಕೂಡ ಬೆಲೆ ಕಮ್ಮಿನೇ. ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೋದು ಅಷ್ಟೇ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಹಾರ್ಡ್ ವರ್ಕ್ ಪೇಸ್. ಹಾಗೆ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸದ ಬದಲಾವಣೆ, ಕೆಲಸದಲ್ಲಿ ಕಿರಿಕಿರಿ, ಬಾಸ್ ಇಂದ ಕಿರಿಕಿರಿ, ಹಣದ ಸಮಸ್ಯೆ, ಸ್ವಲ್ಪ ಸ್ಯಾಲರಿ ಕಮ್ಮಿ ಆಗ್ಬೋದು, ಡೌನ್ ಸೈಜ್ ಆಗ್ಬೋದು, ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬೋದು, ಏನ್ ಬೇಕಾರಾಗ್ಬೋದು. ನಾಟ್ ಇನ್ ಎ ಗುಡ್ ಫೇವರಬಲ್. ಬಟ್ ಆದ್ರೆ ಇನ್ನೊಂದು ಸಿಗುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಯಾಕಂದ್ರೆ 2nd ಹೌಸ್ ಅಲ್ಲಿ ಗುರುವಿನ ತತ್ವ ಇರೋದ್ರಿಂದ, ಅಂದ್ರೆ ಒಂದು ಧನುರಾಶಿ ಆಗಿರೋದ್ರಿಂದ 2ನೇ ಮನೆ, ಈ ಲಗ್ನದವ್ರಿಗೆ ಕೆಲಸ ಕಳ್ಕೊಂಡ್ರು ಇನ್ನೊಂದು ಕೆಲಸ ಕೊಡುತ್ತೆ. ಅಲ್ಲಿ ನಮಗೊಂದು 50,000 ಬರ್ತಾ ಇತ್ತು ಸರ್, ಇಲ್ಲಿ ನಾವು ಚೇಂಜ್ ಆಯ್ತು, ಸ್ವಲ್ಪ ಒದ್ದಾಡಿದ್ವಿ, 2 ತಿಂಗಳು ಇನ್ನೊಂದು ಸಿಕ್ತು, 30,000 ಕೊಡ್ತಾ ಇದ್ದಾರೆ, ಹೋಗ್ತಾ ಇದ್ವಿ, ಏನು ಮಾಡಕ್ಕಾಗಲ್ಲ. ಲೋವರಿಂಗ್ ಆಫ್ ದಿ ಸ್ಟ್ಯಾಂಡರ್ಡ್ ಇಸ್ 2-5 ಕಾಂಬಿನೇಷನ್ ಇರ್ತದೆ. ಸೊ ಹಾಗೆ ಚೈಲ್ಡ್ ಬರ್ತ್ಗೆ ಬಹಳ ಒಳ್ಳೆ ಟೈಮ್ ಇದು. ಮ್ಯಾರೇಜ್ ವಿಚಾರದಲ್ಲಿ ಬಂದಾಗ ಚೈಲ್ಡ್ ಬರ್ತ್ಗೆ ಉತ್ತಮವಾಗಿರ್ತಕ್ಕಂಥದ್ದು 2-5-11 ಕಾಂಬಿನೇಷನ್, 2 ಕಾಂಬಿನೇಷನ್, 5 ಕಾಂಬಿನೇಷನ್ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ. ವ್ಯಾಪಾರ ಏನಾದ್ರು ನೀವು ಸಾಲದಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಅದು ವಾಪಸ್ ಬರದೇ ಇರ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಹೆಚ್ಚಿನ ಲಾಭಾಂಶ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಮದುವೆ ವಿಚಾರದಲ್ಲಿ ಪ್ರೇಮ ಮದುವೆ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಮ್ಯಾರಿಡ್ ಲೈಫ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮದುವೆ ಮಾಡ್ಕೊಳ್ತಕ್ಕಂಥದ್ದು. ಬಟ್ ಅದಿಲ್ಲ ಅಂತಂದ್ರೆ ಸೆಲೆಕ್ಟಿವ್ ಆಗಿಬಿಡ್ತಾರೆ, ತುಂಬಾನೇ ಸೆಲೆಕ್ಟಿವ್ ಆಗಿ ತುಂಬಾ ಆಪರ್ಚುನಿಟೀಸ್ ನ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ವೃಶ್ಚಿಕ ಲಗ್ನದವ್ರಿಗಾಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ನೆಕ್ಸ್ಟ್ ನಾವು ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಫಲ, ಎಕ್ಸಲೆಂಟ್. ಒಳ್ಳೆ ಎಜುಕೇಶನ್, ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಒಳ್ಳೆ ಪರ್ಸೆಂಟೇಜ್ ತೆಗಿತಾರೆ, ಆಸಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸೋಂಬೇರಿತನ, ಒಂದು ರೀತಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥ, ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತದೆ. ಸ್ವಲ್ಪ ಓದಾಯ್ತು ಮಾಡಿದ್ರಾಯ್ತು, ಸೀರಿಯಸ್ನೆಸ್ ಇರಲ್ಲ ಆ ಕಾಂಬಿನೇಷನ್. ಮತ್ತೆ ಸೆಲ್ಫ್ ಐಸೋಲೇಷನ್ ಅಂತ ಕರಿತೀವಿ, ಅದು ಬಹಳ ಹೆಚ್ಚಾಗಿರ್ತಕ್ಕಂಥದ್ದು. ಒಬ್ಬರೇ ಇರ್ತಕ್ಕಂಥದ್ದು, ಎಲ್ಲೋ ಒಂದ್ ಕಡೆ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಬಿಡೋಣ ಅನ್ನೋ ಒಂದು ಕಾಂಬಿನೇಷನ್ ಬರ್ತದೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇಲ್ಲಿ ಮನೆ ಕಟ್ಟುವ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲ, ವಾಹನ ಖರೀದಿಗೆ ಉತ್ತಮವಾಗಿರ್ತಕ್ಕಂಥ ಫಲ. ಈ ಸಮಯದಲ್ಲಿ ಮನೆ ಖರೀದಿ, ವಾಹನ ಖರೀದಿ, ಸೈಟ್ ಖರೀದಿ, ಜಮೀನ್ ಖರೀದಿ ಎಲ್ಲವೂ ಕೂಡ ಲಭ್ಯವಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ದುಡ್ಡು ರೊಟೇಷನ್ ಬರಲ್ಲ, ಕೂಡಿಟ್ಟಿರ್ತಕ್ಕಂಥ ಹಣ ಪೋಲಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದಾದ ನಂತರ ವೈವಾಹಿಕ ಜೀವನದಲ್ಲಿ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಈ ಪ್ರೀತಿ ಪ್ರೇಮ ಇರ್ತಕ್ಕಂಥದ್ದೆಲ್ಲ ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು. ಮುಂಚೆ ಚೆನ್ನಾಗಿದ್ರು ಇವಾಗ ಚೆನ್ನಾಗಿಲ್ಲ ಅಂತ ಹೇಳಿ ಈ ಒಂದು ದಂಪತಿಗಳಲ್ಲಿ ಪರಸ್ಪರ ಹೊಡೆದಾಟಗಳು ಅಥವಾ ಬಡದಾಟಗಳು ಅಥವಾ ಮಾತಿನ ಚಕಮಕಿ ಹೆಚ್ಚಾಗ್ತಕ್ಕಂಥದ್ದು. ಯಾಕಂದ್ರೆ 1 ಬ್ಯಾಡ್ 4 ಬ್ಯಾಡ್, ಬೋತ್ ಆರ್ ಬ್ಯಾಡ್ ಫಾರ್ ಮ್ಯಾರೇಜ್. ಸೊ ಮ್ಯಾರಿಡ್ ಲೈಫ್ ಚೆನ್ನಾಗಿರಲ್ಲ, ಮತ್ತೆ ಸಂಬಂಧಗಳು ಬರೋದು ಸ್ವಲ್ಪ ಕಟ್ಟಾಗುತ್ತೆ. ಸಂಬಂಧಗಳು ಬಂದು ಕುದಿಸ್ಕೊಂಡ್ರು ಕೂಡ ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಚಾರವಾಗುತ್ತೆ. ಹಾಗೆ ನಮ್ಮ ಈ ಒಂದು ಹೆಲ್ತ್ ಅಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಯಾಕಂದ್ರೆ 4th ಹೌಸ್ ಇಸ್ ದಿ ಹೌಸ್ ಆಫ್ ದೀರ್ಘಕಾಲದ ಅನಾರೋಗ್ಯ. ನೇಮ್ ಬರ್ತಕ್ಕಂಥದ್ದು 1-4, ಸ್ವಲ್ಪ ಆಕ್ಸಿಡೆಂಟ್ ಆಗ್ಬೋದು, ಜಾರ್ ಬೀಳ್ತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥದ್ದು. ಬಟ್ ಆದ್ರೆ ಸ್ವಲ್ಪ ಫೆಟಾಲಿಟಿ ಕಮ್ಮಿ ಇರ್ತದೆ. ಯಾಕಂದ್ರೆ ಗುರು ತತ್ವದ ಮೇಲೆ ನಾವು ಹೋಗ್ಬೇಕಾದ್ರೆ ಫೆಟಾಲಿಟಿ ಕಮ್ಮಿ ಇರುತ್ತೆ.
ರಾಹು, ಶನಿ, ಕೇತು ಫೆಟಾಲಿಟಿ ಜಾಸ್ತಿ, ಫೇಟಲ್ ಅಂತ ಹೇಳ್ತಲ್ಲ, ಫೇಟಲ್ ಬಹಳ ಕಮ್ಮಿ ಇರ್ತಕ್ಕಂಥದ್ದು. ಸೊ ಇಷ್ಟು ಧನುರ್ ಲಗ್ನ. ಮುಂದಿನ ಲಗ್ನಕ್ಕೆ ಹೋಗೋಣ, ಮಕರ ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಏನಾದ್ರೂ ಡಿಗ್ರಿ ಲೆವೆಲ್ ಅಲ್ಲಿ ಇದ್ದಾಗ ಸ್ವಲ್ಪ ಪರವಾಗಿಲ್ಲ, ಉತ್ತಮ. ಬಟ್ ಸೆಕೆಂಡ್ PUC ಅಂಡ್ ಲೆಸ್ ವೆರಿ ಬ್ಯಾಡ್ ಕಾಂಬಿನೇಷನ್ ಇರುತ್ತೆ. ಫೇಲ್ ಆಗ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಾರದೇ ಇರತಕ್ಕಂಥದ್ದು. ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದ್ರೂ ಕೂಡ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ಅದೇ ವಿದೇಶಕ್ಕೆ ಹೋಗಿ ಓದ್ತಕ್ಕಂಥದ್ದಕ್ಕೆ ಪಾಸಿಟಿವ್ ಆಗಿದೆ. ಸ್ವದೇಶದಲ್ಲಿ ಸಮಸ್ಯೆ ಇದ್ರೂ ಕೂಡ ವಿದೇಶದಲ್ಲಿ ಸಮಸ್ಯೆ ಇಲ್ಲ, ಉತ್ತಮವಾಗಿರ್ತಕ್ಕಂಥ ಬರುತ್ತೆ. ಸೊ ಎರಡು ಡ್ಯುಯಾಲಿಟಿ ಬರ್ತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ, ಡ್ಯುಯಾಲಿಟಿ ಅಂತ ಕರಿತಿದ್ದಕ್ಕೆ. ಹಾಗೆ ಪ್ರವಾಸದಿಂದ ನಿಮಗೆ ಉತ್ತಮ ಅನುಕೂಲ ಎಜುಕೇಶನ್ ಅಲ್ಲಿ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ, ಹೆಚ್ಚಿನ ಒಂದು ತಿರುಗಾಟ ಜಾಸ್ತಿ ಆಗುತ್ತೆ. ಶ್ರಮ ಅಂತೂ ಸಿಕ್ಕಾಪಟ್ಟೆ ಹಾಕ್ಬೇಕು. ಎಫರ್ಟ್ ಹಾಕೋದು ಕೂಡ ಅಲ್ಲಿ ಲಾಭಾಂಶ ಕಮ್ಮಿ. 12ನೇ ಮನೆ ತೋರಿಸ್ತಾ ಇರ್ತಕ್ಕಂಥದ್ದು. ಎಫರ್ಟ್ ಹಾಕ್ತಿವಿ, ಕೆಲಸ ಮಾಡ್ತೀವಿ, ಬಾಸ್ ಹತ್ರ ಬೈಸ್ಕೊಳ್ತೀವಿ, ಸಂಬಳ ಸುಮ್ಮನೆ ಕೊಡ್ತಾರೆ, ಇನ್ಸೆಂಟಿವ್ ಸಿಗಲ್ಲ, ಬೋನಸ್ ಸಿಗಲ್ಲ, ಬಡ್ತಿ ಆಗಲ್ಲ, ಕೆಲಸ ಸಂಬಳ ಸ್ವಲ್ಪ ನಿಧಾನ ಕೊಡ್ತಾರೆ, ಸತಾಯಿಸಿ ಕೊಡ್ತಾರೆ, ಸ್ವಲ್ಪ ನೆಗೆಟಿವ್ ಟೈಮ್. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಮಿಷನ್ ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು, ಬರ್ತಕ್ಕಂಥ ಪದಾರ್ಥವನ್ನು ಲಾಸ್ ಅಲ್ಲಿ ಕೊಡ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಕ್ಲೋಸ್ ಆಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಮಕರ ಲಗ್ನದವರಿಗೆ ತೋರಿಸ್ತಾ ಇದೆ. ಹಣದ ವ್ಯಯ ಸ್ವಲ್ಪ ಕಂಡು ಬರ್ತಾ ಇದೆ. ದಶಾಭುಕ್ತಿಗಳನ್ನ ಹೇಳ್ತಾ ಇದ್ದೀನಲ್ಲ, ದಶಾಭುಕ್ತಿಗಳಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ಗುರುವಿನ ಕಾಂಬಿನೇಷನ್ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಮತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು, ಹೆಚ್ಚಿನ ಏನು ಬಾಧ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟ್ ಕುಂಭ ಹೋಗೋಣ. ಕುಂಭಲಗ್ನ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಎಷ್ಟೇ ಟ್ರೈ ಮಾಡಿದ್ರು ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ಗಿನ ಕಮ್ಮಿ ಬರ್ತದೆ. ಯಾಕಂದ್ರೆ ಇಲ್ಲಿ ನಾವು 2ನೇ ಮನೆ ಅಂತ ತಗೊಳ್ತೀವಿ. ಕುಂಭಲಗ್ನದಿಂದ 2ನೇ ಮನೆ ಮೀನ. 2ನೇ ಮನೆ ಎಜುಕೇಶನ್ಗೆ ಸ್ವಲ್ಪ ಚೆನ್ನಾಗಿದ್ರು ಕೂಡ ಅದರ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇರ್ತದೆ. ಸೆಕೆಂಡ್ ಹೌಸ್ ಇಸ್ ನಾಟ್ ಎ ರೋಬೋಸ್ಟ್ ಹೌಸ್ ಫಾರ್ ಎಜುಕೇಶನ್. ರೋಬೋಸ್ಟ್ ಹೌಸ್ ಇಲ್ಲ, ಅದು ಸಾಧಾರಣ. ಇಟ್ ಇಸ್ ಜಸ್ಟ್ ಎ ಪ್ರೈಮರಿ ಎಜುಕೇಶನ್ ಅಂತ ಕರಿತೀವಿ. ಪ್ರೈಮರಿ ಎಜುಕೇಶನ್ ಸ್ವಲ್ಪ ಸಾಧಾರಣವಾಗಿ ಹೋಗಿ ಪಾಸ್ ಮಾಡ್ತಕ್ಕಂಥದ್ದು ಮಾಡ್ತಾನೆ. ಒಂದು ಅದೇನೋ ಹೇಳ್ತಾರಲ್ಲ, ಒಂದು 60 ಅಥವಾ ಡಿಸ್ಟಿಂಕ್ಷನ್ 70, ಹೈ ಡಿಸ್ಟಿಂಕ್ಷನ್, ಆ ಕ್ವಾಲಿಟಿಗೆ ಹೋಗೋದು ಸ್ವಲ್ಪ ಕಷ್ಟ. ಬಟ್ ನೀವು ಓದೋದು ಮಾಡೋದೆಲ್ಲ ಆ ರೇಂಜ್ ಅಲ್ಲಿ ಓದಿದ್ರು ರಿಸಲ್ಟ್ ಬರೋದು ಸ್ವಲ್ಪ ಲೆಸ್ಸರ್ ಆಗಿಬಿಡುತ್ತೆ. ನೀವು 90 ಏನ್ ಮಾಡಿದ್ರೆ 80 ಬರುತ್ತೆ, 80 ಇದೆ, 70 ಇದೆ, 60 ಇದೆ, 50 ಬಂದಿರ್ತದೆ. ಬಟ್ ಈ ಕಾಂಬಿನೇಷನ್ ನೋಡಿದ್ರೆ ದಶಾಭುಕ್ತಿಗಳು ಸ್ವಲ್ಪ ಕಾಂಬಿನೇಷನ್ ಇದ್ರೆ 60 ಅಂಡ್ ಅಬೌವ್ ಕಾಂಬಿನೇಷನ್ ಉತ್ತಮವಾಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ವೆರಿ ಹೈ ಮನಿ ತೋರಿಸ್ತಾ ಇದೆ, ಸ್ವಲ್ಪ ಇನ್ಕ್ರಿಮೆಂಟ್ ಆಫ್ ಮನಿ ತೋರಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಕಾಂಬಿನೇಷನ್, ಬಿಸ್ನೆಸ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ ವರ್ಷವಿಡೀ. ಅದು ಒಂದು ಜುಲೈ 29ರಿಂದ ನವೆಂಬರ್ 24 ಸ್ವಲ್ಪ ಡೌನ್ ಆಗುತ್ತೆ. ಅಗೈನ್ 22 ಏಪ್ರಿಲ್ ವರ್ಗು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಯಾವ್ದಾದ್ರು ನೋಡ್ಕೋಬೇಕು. ಯಾಕಂದ್ರೆ ಕೆಲವು ಭುಕ್ತಿಗಳು ತುಂಬಾ ವರ್ಷ ತಿಂಗಳುಗಳು ಬರುತ್ತೆ, ದಶಾ ಅಂತೂ ಇದ್ದೇ ಇರುತ್ತೆ. ದಶಾ ಒಂದು ಸಪೋರ್ಟ್ ಸಿಸ್ಟಮ್ ಆಗುತ್ತೆ. ಭುಕ್ತಿಲಿ ಬಂದಷ್ಟು ಸ್ವಲ್ಪ ಸ್ಟ್ರಾಂಗ್. ಭುಕ್ತಿ ಅಂತರ್ಭುಕ್ತಿಲಿ ಗುರು ಕಾಂಬಿನೇಷನ್ ಬಂದು ಇದನ್ನ ಆಡ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ತೀವಿ. ಸೊ ನನ್ನ ಆಪ್ ಅಲ್ಲಿ ಸ್ವಲ್ಪ ಇದನ್ನ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಆಪ್ ಅಲ್ಲಿ ಕಾರಕತ್ವದ ಅಡ್ವಾನ್ಸ್ ಸ್ಟೇಜ್ ಮಾಡಿದ್ರೆ ಇನ್ನು ಸ್ವಲ್ಪ ಡೆಪ್ತ್ ನಾಲೆಜ್ ಹೋಗ್ಬೋದಾ ಅಂತ ಹೇಳಿ ನನ್ನ ಆಪ್ ಅಲ್ಲಿ ಒಂದು ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆಪ್ ವರ್ಲ್ಡ್ಸ್ ಬೆಸ್ಟ್ ಆಪ್ ಆಗಬೇಕು ಅನ್ನೋದು ನನ್ನ ಒಂದು ವಿಚಾರ. ಜ್ಯೋತಿಷ್ಯದಲ್ಲಿ ನಂಬರ್ 1 ಆಪ್ ಇದು. ಸೊ ದಯಮಾಡಿ ಯಾರ್ಯಾರು ಇನ್ನೂ ನೀವು ಕ್ಲಾಸ್ಗೆ ಬಂದಿಲ್ಲದೆ ಇರೋರು ಡೌನ್ಲೋಡ್ ಮಾಡ್ಕೊಳ್ಳಿ. 2 ಬರುತ್ತೆ, ಅದು ಒಂದು ಪಂಚಾಂಗ ಬರುತ್ತೆ, ಗೋಲ್ಡ್ ಟ್ರೀ ಆಸ್ಟ್ರೋ ನನ್ನ ಕಂಪನಿ ಹೆಸರು, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ತಾರಾಬಲ ಅಂತ ಬರುತ್ತೆ. ಅದ್ರಲ್ಲಿ ಇನ್ನೊಂದು 2-3 ಉಚಿತವಾಗಿರ್ತಕ್ಕಂಥದ್ದು ಈ ಮಚ್ಚೆ ಶಾಸ್ತ್ರ ಅಂತ ಬರ್ತದೆ, ಅದನ್ನು ಆಡ್ ಮಾಡ್ತಾ ಇದ್ದೀನಿ. ಆ ಮಚ್ಚೆ ಶಾಸ್ತ್ರನು ಮಾಡ್ತಕ್ಕಂಥ ಒಂದು ವಿಚಾರ ಆಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು 2-3 ಯಾವ್ದಾದ್ರು ಫ್ರೀ ಅಂತ ಅಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗಲಿ. ಆಮೇಲೆ ಏನಾದ್ರು ನಿಮ್ಗೆ ಆಸೆ ಬಂದು ಗೋಲ್ಡ್ ಟ್ರೀ ನಾಡಿ ನಾವು ಕಲ್ಯಾಣ ಅದೆಲ್ಲ ಇದೆಲ್ಲ ಕಲ್ಯಾಣ ಅಂತ ಆಸೆ ಬಂದ್ರೆ ಖಂಡಿತ ಜಾಯ್ನ್ ಆಗ್ಬೋದು. ಅದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಮದುವೆ ಬೇಗ ಆಗ್ತಕ್ಕಂಥದ್ದು, ಬಹಳ ಒಳ್ಳೆ ಪೊಸಿಷನ್ ಅಲ್ಲಿ ಗುರು ಕೂತಿರೋದ್ರಿಂದ ವೈವಾಹಿಕ ಜೀವನನೂ ಚೆನ್ನಾಗಿರುತ್ತೆ, ಮದುವೆನೂ ಚೆನ್ನಾಗಿರೋ ಸೆಟ್ ಆಗುತ್ತೆ. ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವೈವಾಹಿಕ ಜೀವನ ಮತ್ತೆ ವಿವಾಹ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದ ಬಿಟ್ರೆ ಇನ್ನು ಉತ್ತಮವಾಗಿರ್ತಕ್ಕಂಥದ್ದು. ಹಣ ಹೆಚ್ಚು ಬರ್ತಕ್ಕಂಥ ಕಾಂಬಿನೇಷನ್ ಕುಂಭ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಹಣ ಹೆಚ್ಚು ಬರ್ತಕ್ಕಂಥದ್ದು, ಮೋರ್ ಮನಿ ಅಂತ ಹೇಳ್ಬೋದು. ಓಕೆ. ಹಾಗೆ ಕಡೆಯದಾಗಿ ಮೀನ ಲಗ್ನಕ್ಕೆ ಹೋಗೋಣ. ಮೀನ ಲಗ್ನದ ಅಧಿಪತಿನೇ ಲಗ್ನಕ್ಕೆ ಬಂದಿದೆ. ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ಆಗ್ಬಿಡುತ್ತೆ ಗ್ರಹ. ಸ್ವಲ್ಪ ಸ್ವಂತ ಮನೆಗೆ ಬಂದಾಗ ಸೆಲ್ಫ್ ಸೆಂಟರ್ಡ್ ಅಂತ ಕರಿತೀವಿ. ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಸೆಲ್ಫ್ ಸ್ಟಡಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೆಸರು ಕೀರ್ತಿ ಎಲ್ಲ ಬರುತ್ತೆ, ಬಟ್ ಆದ್ರೆ ಸೆಲ್ಫ್ ಮೇಲೆ ಡಿಪೆಂಡ್ ಆಗುತ್ತೆ. ಸೆಲ್ಫ್ ಹೋಗಿ ಓದಿದ್ರೆ ಮಾರ್ಕ್ಸ್ ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ. ಈ ಸೆಲ್ಫ್ ಓದಿಲ್ಲ ಅಂದ್ರೆ ಸಮಸ್ಯೆ ಬರುತ್ತೆ. ಅದು ದಶಾಭುಕ್ತಿ ಅಂತರ್ಭುಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಹಣ ಕಮ್ಮಿ ಆಗುತ್ತೆ. ಸ್ವಲ್ಪ ಪೊಸಿಷನ್ ಸೇಮ್ ಇರುತ್ತೆ, ಮನಿ ಕಮಿಂಗ್ ಇನ್ಫ್ಲೋ
ಕಮ್ಮಿ. ಯಾಕಂದ್ರೆ ಫಸ್ಟ್ ಹೌಸ್ ಈಸ್ ನಾಟ್ ಎ ಗುಡ್ ಹೌಸ್. ಎಫರ್ಟ್ ಜಾಸ್ತಿ ಆಗ್ತಕ್ಕಂಥ ಹೌಸಸ್, ಹೆಚ್ಚಿನ ಎಫರ್ಟ್ ಹಾಕಬೇಕು. ಅತಿ ಹೆಚ್ಚು ಎಫರ್ಟ್ ಹಾಕಿದ್ರೆ ಮಾತ್ರನೇ ಅಲ್ಲಿ ನಮಗೆ ಲಾಭಾಂಶ ಬರ್ತಕ್ಕಂಥದ್ದು ತೋರಿಸುತ್ತೆ. ಯಾಕಂದ್ರೆ 10ನೇ ಮನೆ ಸ್ವಲ್ಪ ಸೆಕೆಂಡರಿ ಹೌಸ್ ಅಂತ ನಾವು ಕರಿತೀವಿ. ಅದು ಮೇಲಕ್ಕೆ ಎತ್ಕೋಬೇಕು ಅಂದ್ರೆ ಫಸ್ಟ್ ಸಿಕ್ಕಾಪಡೆ ಪಂಪ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಹಿಟ್ ಥಿಯರಿ ಅಂತ ಒಂದು ಕಾನ್ಸೆಪ್ಟ್. ಹಿಟ್ ಥಿಯರಿ ಅಂದ್ರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೀರು. ಸೆಕೆಂಡರಿ ಹೌಸ್ ಅಂತಂದ್ರೆ ಕೆಳಭಾಗದಲ್ಲಿ ಇರ್ತಕ್ಕಂಥ ನೀರು. ನಾವು ಅದನ್ನ ಹಗ್ಗ ಬಿಟ್ಟು ಎಳ್ಕೊಂಡು ನೀರು ಹಾಕೋಬೇಕು. ಸ್ನಾನ ಮಾಡ್ತೀರಾ, ನೀರು ಕುಡಿತೀರಾ, ಆತರ ಸೆಕೆಂಡರಿ ಹೌಸ್. ಎಲ್ಲಿ ಕೂತಿರ್ತೀವಿ ಅಲ್ಲಿ. ಸೊ ಫಸ್ಟ್ ಹೌಸ್ ಅಲ್ಲಿ ಕೂತಿದ್ದ ಅಂದ್ರೆ ಮೋರ್ ಎಫರ್ಟ್, ಬಟ್ 10th ಹೌಸ್ ನೇಮ್ ಅಂಡ್ ಫೇಮ್ ಜಾಸ್ತಿ ಆಗುತ್ತೆ. ಮೋರ್ ದಿ ಎಫರ್ಟ್, ಮೋರ್ ದಿ ನಿಮಗೆ ಅದು ಬ್ಯಾಲೆನ್ಸಿಂಗ್ ಆಗುತ್ತೆ. ಇದು ನಾವು ಎಷ್ಟು ಜಾಸ್ತಿ ಮಾಡ್ತೀವಿ ಅದು ಮೇಲೆ ಬರ್ತಾ ಇರುತ್ತೆ ವಾಟರ್ ಲೆವೆಲ್. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್. ನಾವು ಅಸ್ಟ್ರಾಲಜಿನ ಈ ಲೆವೆಲ್ ಅಲ್ಲಿ ನಾವು ಸ್ಟ್ರೈಕ್ ಡೌನ್ ಮಾಡಬೇಕು. ಸೊ ಈ ಸ್ಟ್ರೈಕ್ ಡೌನ್ ಇಂದಾನೆ ನಮ್ಮ ಪ್ರಿಡಿಕ್ಷನ್ಸ್ ಎಲ್ಲ ಒಂದು ವಿಚಾರದಲ್ಲಿ ಎಲ್ಲ ಹೆಚ್ಚಾಗ್ತಕ್ಕಂಥದ್ದು, ಬಹಳ ಅತಿ ಹೆಚ್ಚು ಕಾಂಬಿನೇಷನ್ ಬರ್ತಕ್ಕಂಥದ್ದು, ಪರ್ಫೆಕ್ಟ್ ಪ್ರಿಡಿಕ್ಷನ್ ಬರ್ತಕ್ಕಂಥದ್ದು, ದೇಶದ್ದಾಗಲಿ ಒಬ್ಬರು ಇವ್ರದಾಗ್ಲಿ ಬರ್ತಕ್ಕಂಥದ್ದು. ಆಪ್ ನಿಂದಾಗಿಸ್ಕೊಳ್ಳಿ, ಇನ್ನೇನು ನಮ್ಮ ಕ್ಲಾಸಸ್ ಶನಿವಾರ ಬರ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ, ಜಾಸ್ತಿ ಆಗುತ್ತೆ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಷ್ಟೇನು ಚೆನ್ನಾಗಿಲ್ಲ. ಅಹಂ ಜಾಸ್ತಿ ಆಗ್ತಕ್ಕಂಥದ್ದು, ಗಲಾಟೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ನಾನು ಅಂತಕ್ಕಂಥದ್ದು. ಯಾಕಂದ್ರೆ ಒಂಥರ ಈಗೋನೆ, 10 ಇನ್ನೂ ಜಾಸ್ತಿ ಈಗೋ. ಬೋತ್ ಆರ್ ವೆರಿ ಡೇಂಜರಸ್ ಕಾಂಬಿನೇಷನ್ಸ್ ಫಾರ್ ಮ್ಯಾರಿಡ್ ಲೈಫ್. ಸೊ ಹೆಚ್ಚಿನ ಸಮಯ ಆಚೆ ಕಡೆ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಷ್ಟು ಮನೆಯ ವಾತಾವರಣ ಸ್ವಲ್ಪ ಶಾಂತಿ ಇರುತ್ತೆ. ಮನೇಲಿರೋರಿಗೆ ಈ ಕಾಂಬಿನೇಷನ್ ಬಂದ್ರೆ ಹೆಚ್ಚಿನ ಗಲಾಟೆ. ಆಚೆ ಇರಬೇಕು. ಈ ಕಾಂಬಿನೇಷನ್ ಇರೋರಿಗೆ ಹೆಚ್ಚು ಓಡಾಡ್ತಾ ಇರಬೇಕು, ಹೆಚ್ಚು ಬಿಸಿ ಆಗಿರ್ಬೇಕು, ಹೆಚ್ಚು ಮನೆ ಕಡೆ ನೋಡ್ಕೊಂಡಿದ್ದಿರಬಾರ್ದು. ಅದು ಬಹಳ ಇಂಪಾರ್ಟೆಂಟ್. ಮದುವೆ ವಿಚಾರದಲ್ಲಿ ಮಾತುಕತೆಯಲ್ಲಿ ಸ್ವಲ್ಪ ಸಮಸ್ಯೆ ಬಂದು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದನ್ನು ನೋಡ್ಕೊಳ್ಳಿ. ಫೈನಲ್ ಆಗಿ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಬರುತ್ತೆ. 1 ವೆರಿ ಗುಡ್ ಫಾರ್ ಹೆಲ್ತ್, ಬಟ್ 10 ಜೊತೆ ಜಾಯ್ನ್ ಆದಾಗ ಸ್ವಲ್ಪ ಏನೋ ಒಂದು ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸುತ್ತೆ. ಸೊ ಇಷ್ಟು ಗುರುವಿನ ಪ್ರವೇಶ ಮೀನ ಲಗ್ನಕ್ಕೆ